ನಮಸ್ಕಾರ. ಬಿಗ್ ಬಾಸ್ ಕಥೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವೇಶ್ ಶ್ರೀದಾಸ್. ಸೊ ಆಸ್ ಯೂಶುವಲ್ ಸ್ಯಾಟರ್ಡೆ ಸಂಡೇಗೋಸ್ಕರ ಬಿಗ್ ಬಾಸ್ ಫ್ಯಾನ್ಸ್ ಎಲ್ಲರೂ ಕೂಡ ಕಾಯ್ತಾ ಇದ್ರು. ಅದೇ ರೀತಿಯಾಗಿ ಸುದೀಪ್ ಸರ್ ಬಂದಿದ್ದು ಆಯಿತು, ಕೆಲವೊಂದಿಷ್ಟು ಎಂಟರ್ಟೈನ್ಮೆಂಟು ಇತ್ತು, ಜೊತೆಗೆ ಕೆಲವರಿಗೆ ಕ್ಲಾಸ್ ತಗೊಳ್ಳೋದು ಕೂಡ ಆಯಿತು. ಅದರ ಜೊತೆಗೆ ಎಲಿಮಿನೇಷನ್ ಕೂಡ ಆಯಿತು. ಮಲ್ಲಮ್ಮ ಎಲಿಮಿನೇಟ್ ಆಗಿದ್ದಾರೆ. ಹಾಗಾಗಿ ಬಿಗ್ ಬಾಸ್ ಮನೆಯಿಂದ ಮಲ್ಲಮ್ಮನ ಯಾವ ರೀತಿಯಾಗಿ ಬೀಳ್ಕೊಡುಗೆ ಕೊಟ್ಟರು ಆ ಕುರಿತಂತೆ ಮಾತನಾಡ್ತಾ ಹೋಗೋಣ. ಇದೇ ಹೊತ್ತಿನ ವಿಶೇಷ ಬಿಗ್ ಬಾಸ್ ಕಥೆ ನಮ್ಮ ಜೊತೆ. ಸೊ ನೆನ್ನೆ ಎಪಿಸೋಡ್ನಲ್ಲಿ ಏನೆಲ್ಲ ಆಯಿತು ಅಂತ ಹೇಳಿ ಮಾತನಾಡ್ತಾ ಹೋಗೋಣ. ಹಾಗಾಗಿ ಈ ಕುರಿತು ಮಾತನಾಡೋದಕ್ಕೆ ಕಲೀಗ್ ಜಾಯ್ನ್ ಆಗಿದ್ದಾರೆ. ಸೊ ಬನ್ನಿ ಅವ್ರನ್ನ ವೆಲ್ಕಮ್ ಮಾಡಿಬಿಡೋಣ. ಹೆಲೋ ನೇತ್ರ, ವೆಲ್ಕಮ್ ಟು ದ ಶೋ. ನಮಸ್ತೆ ಮ್ಯಾಮ್. ಎಸ್ ಸರ್, ನಾನು ಆಗಲೇ ಹೇಳ್ತಾ ಇದ್ದ ಹಾಗೆ ಸುದೀಪ್ ಸರ್ನ ನೋಡಬೇಕು, ಅವರ ಲುಕ್ ಜೊತೆಗೆ ಯಾರಿಗೆ ಯಾವ ರೀತಿ ಕ್ಲಾಸ್ ತಗೊಳ್ತಾರೆ ಅಂತ ನೋಡೋದಕ್ಕೆ ಸಾಕಷ್ಟು ಜನ ಸ್ಯಾಟರ್ಡೆ ಮತ್ತು ಸಂಡೇ ನೋಡ್ತಾರೆ. ಅದೇ ರೀತಿ ನೆನ್ನೆ ಇನ್ನು ಕಿಚ್ಚನ ಚಪ್ಪಾಳೆ ಅಂತ ಬಂದಾಗ ಮೊನ್ನೆ ರಘುಗೆ ಹೋಯಿತು. ಸೊ ಅವರು ವರ್ತಿದ್ದಾರೆ ಅಂತ ಅನಿಸ್ತಾ, ಜೊತೆಗೆ ನೆನ್ನೆ ಸ್ಟಾರ್ಟಿಂಗ್ನಲ್ಲಿ ಗಿಫ್ಟ್ ಹ್ಯಾಂಪರ್ ಕೂಡ ಸುದೀಪ್ ಸರ್ ಕೊಡ್ತಾರೆ. ಹೌದು, ಅವರು ವರ್ತ್ ಇದ್ದಾರೆ. ಯಾಕಂದರೆ ಆಟನ ಎಲ್ಲರೂ ಸ್ಟಾರ್ಟಿಂಗಿಂದ ಅಲ್ಲಿ ಇದ್ದು 4-5 ವಾರ ಆದ್ರೂ ಇನ್ನೂ ಕೆಲವೊಬ್ರು ಆಟನೇ ಸ್ಟಾರ್ಟ್ ಮಾಡ್ಕೊಂಡಿಲ್ಲ. ನಿನ್ನೆ ಸುದೀಪ್ ಸರ್ ಮತ್ತೆ ಹೊಸದಾಗಿ 3 ಜನನ ಎಂಟ್ರಿ ವೆಲ್ಕಮ್ ಮಾಡ್ತಾರೆ. ಮತ್ತು ಹಂಗೆಲ್ಲ ಇದ್ದಾಗ ರಘು ಅವರು ತಮ್ಮ ಆರಂಭದಿಂದಲೇ ಈ ಒಂದು ಕ್ಯಾಪ್ಟನ್ಶಿಪ್ನ ಪಡ್ಕೊಂಡಿರೋದಾಗಿರ್ಬೋದು, ಆಟನ ಚೆನ್ನಾಗಿ ನಿಭಾಯಿಸಿರೋದಾಗಿರ್ಬೋದು, ಜವಾಬ್ದಾರಿ ಅಂತ ಕೊಟ್ಟಾಗ ಎಲ್ಲೂ ಎಡುವುದೇ ಒಂದು ನಿರ್ಧಾರಗಳನ್ನು ಹೇಳೋದಾಗಿರ್ಬೋದು. ಮತ್ತು ಫ್ಯಾಮಿಲಿಯವ್ರ ಕಡೆಯಿಂದ ಕಾಲ್ ಬಂದಾಗ ಫ್ಯಾಮಿಲಿಯವರು ತಮ್ಮ ಮಕ್ಕಳ ತಪ್ಪನ್ನು ತಿದ್ದೋದ್ ಬದಲಿಗೆ ರಿಪೀಟ್ ಪ್ರಿನ್ಸಿಪಾಲ್ ಅವ್ರಿಗೆ ಬೈದಾಗ ಅವರು ಒಂದು ತಡ್ಕೊಂಡಿರೋ ರೀತಿ ಆಗಿರ್ಬೋದು, ಎಲ್ಲನೂ ಸಂಭಾಳಿಸ್ಕೊಂಡು ಹೋಗೋದು ಭಾಳ ಕಷ್ಟ. ಸೊ ಆ ಪ್ಲೇಸ್ ಒಳಗೆ ಬೇರೆ ಯಾರಾದ್ರೂ ಇದ್ದಿದ್ರೆ ಫುಲ್ ರಂಪ ಆಗ್ಬಿಡೋದು. ಅಂತ ಸಿಚುವೇಶನ್ ಎಲ್ಲಾನು ನಿಭಾಯಿಸ್ಕೊಂಡು ಆ ಒಂದು ಪೇಷನ್ಸ್ ಆಗಿರ್ಬೋದು, ಅದಕ್ಕೆಲ್ಲದಕ್ಕೂ ಅವ್ರ ಕಿಚನ್ ಚಪ್ಪಾಳೆಯನ್ನ ಪಡ್ಕೊಂಡ್ರು. ವರ್ತ್ ಇದೆ ಮ್ಯಾಮ್, ಹಂಗೇನು ಇಲ್ಲ. ಯಾಕಂದ್ರೆ ಅವ್ರ ಆಟನ ಅವರು ಕರೆಕ್ಟಾಗಿ ನಿಭಾಯಿಸ್ಕೊಂಡು ಬಂದಿರೋ ತುಂಬಾ ಪೇಷನ್ಸ್ ಇರೋ ಮನುಷ್ಯ ಅವರು. ಸೊ ಅವರಿಗೆ ಅದು ಕೊಟ್ಟಿರೋದು ಖುಷಿನೇ ಇದೆ. ಅವರಿಗೆ ಬಿಟ್ಟು ಬೇರೆ ಯಾರಿಗಾದ್ರೂ ಕೊಟ್ಟಿದ್ರೆ ಅದು ಅನ್ಫೇರ್ ಆಗಿತ್ತು, ಜನಗಳೇ ಅದನ್ನ ಒಪ್ತಿರ್ಲಿಲ್ಲ ಅಂತ ಹೇಳ್ಬೋದು. ಓಕೆ, ಇನ್ನು ಮತ್ತೆ ಸುದೀಪ್ ಸರ್ ಹೊಸದಾಗಿ 3 ಜನ ವೆಲ್ಕಮ್ ಮಾಡ್ತಾರೆ. ಅಂದ್ರೆ ಈಗ ನೀವು ಬಿಗ್ ಬಾಸ್ ಮನೆಗೆ ಬಂದಿದ್ದೀರಾ, ಈಗ ನಿಮ್ಮ ಆಟ ಶುರು ಅನ್ನೋ ರೀತಿಯಾಗಿ ಹೇಳ್ತಾರೆ. ಸೊ ಎಲ್ಲೋ ಒಂದು ಕಡೆ ಇವರಿಗೆ ವೆಲ್ಕಮ್ ಮಾಡೋ ರೀತಿ ನೀವೇನು ಆಟ ಆಡ್ತಾ ಇಲ್ಲ ಅಂತ ಒಂದು ಹಿಂಟ್ ಕೊಟ್ರ ಅಂತ ಹೇಳಿ ಸುದೀಪ್ ಸರ್. ಹೌದು, ಯಾಕಂದ್ರೆ ಲಾಸ್ಟ್ ಎಲ್ರು ಅಂದಂಗ ಒಬ್ಬೊಬ್ರೊಬ್ಬೊಬ್ರು ಅಷ್ಟ ಚೀರಾಡೋದ್ರ ಮೂಲಕ ಜಗಳ ಏನೋ ಸಣ್ಣ ಪುಟ್ಟ ಅದೊಂದು ಕಿರಿಕ್ ಮಾಡ್ಕೊಂಡು ಈ ತರ ಆದ್ರೂ ಎಲ್ಲಾದ್ರೂ ಕಾಣಿಸ್ಕೊಂತಿದ್ರು. ಆಟದಿಂದ ಅಂದ್ರೂ ಸ್ವಲ್ಪ ಅವ್ರ ಹಿಂದೆನೆ ಇದ್ರ. ಧನುಷ್ ಒಬ್ರು ಮಾತ್ರ ಆಟದೊಳಗೆ ಎಲ್ಲಾ ಆಟದೊಳಗೆ ಇರ್ತಿದ್ರು, ಬಟ್ ಮಾತಂತ ಬಂದಾಗ ಯಾರ ಜೊತೆಗೂ ಮಾತಾಡ್ತಿರ್ಲಿಲ್ಲ. ನಾನು ಎಲ್ಲಿ ಸ್ಟ್ಯಾಂಡ್ ತಗೋಬೇಕು ಅಲ್ಲಿ ಮಾತ್ರ ಸ್ಟ್ಯಾಂಡ್ ತಗೋತೀನಿ, ನನ್ಗೆ ಉಳ್ದಿದ್ ಕಡೆ ನಂಗೆ ಸಂಬಂಧನ ಇಲ್ಲ, ನಾನು ಯಾಕೆ ಸುಮ್ಮನೆ ಹೋಗಿ ನನ್ನ ವಿಷಯ ಇಲ್ಲ ಅಂದ್ರೆ ನಾನು ಮಾತಾಡ್ಲಿ ಗುರು ಅಂತ ಈ ತರ ಒಂದು ಕಾಮೆಂಟ್ಸ್ನೆಲ್ಲ ಧನುಷ್ ಅವರು ಪಾಸ್ ಮಾಡಿದ್ರು. ಹಾಗೆ ಸ್ಟಾರ್ಟಿಂಗ್ ಅಲ್ಲಿ ಜಂಟಿ ಆಗಿದ್ದಾಗ ಅಭಿಷೇಕ್ ಅವರು ತಮ್ಮನ್ನ ತಾವು ತೊಡಗಿಸ್ಕೊಂಡಿರೋ ರೀತಿ ಮತ್ತೆ ವಾಪಸ್ ಇವಾಗಿರೋ ರೀತಿಗೂ ತುಂಬಾ ಅಂದ್ರೆ ತುಂಬಾ ಡಿಫ್ರೆಂಟ್ ಆಗಿತ್ತು. ಯಾಕಂದ್ರೆ ಆಶ್ ಅವ್ರ ಜೊತೆ ಸೇರ್ಕೊಂಡು ಎಲ್ಲೋ ಒಂದ್ ಕಡೆ ಹುಡುಗಿಯರ್ ಟೀಮ್ ಆಗ್ಲಿ ಎಲ್ಲೋ ಸ್ವಲ್ಪ ಅಡ್ಡಾಡ್ತಿದ್ರು. ಅವರೊಂದು ಮಾತುಗಳು ಆಯ್ತಾ ಇಲ್ಲ ಅಂತಂದ್ರೆ ಅವಾಗ ಸ್ವಲ್ಪ ದಿನ ನಾವೇ ಹೇಳಿದ್ವಿ, ಸುಮ್ನೆ ಈ ಕ್ಯಾಮ್ರಾಗೋಸ್ಕರ ಕಾಣಿಸ್ಕೋಬೇಕಂತ ಹೇಳಿ ಚೀರಾಡ್ತಿದ್ದಾರೆ ಅಭಿಷೇಕ್ ಅವರು ಅಂತ ನಾನೇ ಹೇಳಿದ್ದೆ. ಆದ್ರೆ ಇವಾಗೆಲ್ಲ ಸ್ವಲ್ಪ ಡಲ್ ಆಗ್ಬಿಟ್ಟಿದ್ರು. ಸ್ಪಂದನ ಅವರಂತರೂ ಸ್ಟಾರ್ಟಿಂಗ್ ಬಂದಾಗ ಅವ್ರೆಲ್ಲೂ ಕಾಣಿಸ್ಕೊಂಡಿರ್ಲಿಲ್ಲ, ಬಟ್ ಇವಾಗ ಅವರು ಟಾಸ್ಕ್ ಆಗಿರ್ಬೋದು, ತಮ್ಮ ಒಂದು ಮಾತುಗಳನ್ನ ಹೇಳೋ ರೀತಿ ಒಳಗೆ ಹೇಳೋದಾಗಿರ್ಬೋದು, ಸ್ಟ್ಯಾಂಡ್ಗಳು ತಗೊಳ್ಳೋದಾಗಿರ್ಬೋದು, ಎಲ್ಲ ಕಡೆನೂ ಕಾಣಿಸ್ಕೊಂತಿದಾರ. ಅದರಲ್ಲೂ ನಿನ್ನೆ ಧನುಷ್ ಅವರು ತಮ್ಮ ಆಟನ ಆಡಿ ಯಾರಿಗೂ ಬಿಟ್ಕೊಡ್ದೆ ತಮ್ಮ ನಿರ್ಧಾರವನ್ನು ತಮಗೇನ ಸ್ಟ್ಯಾಂಡ್ ತಗೊಂಡಿದ್ದಕ್ಕೆ ಬಹಳ ಖುಷಿ ಆಯ್ತು. ಮತ್ತು ಅವ್ರು ಕ್ಯಾಪ್ಟನ್ ಆಗಿರೋದ್ರಿಂದ ಈಗ ಎಲ್ಲ ಜನಕ್ಕೂ ಅವ್ರು ಅದಾರ ಹೊಳ್ಳಿ ಅವ್ರ ಆಟ ಅವ್ರ ಆಡಕ್ಕೆ ಗಟ್ಟಿ ಅದಾರ ಅಂತ ಹೇಳಿ ಒಂದು ವೋಟಿಂಗ್ಸ್ನ ಮಾಡೋ ಮೂಲಕ ಅವ್ರನ್ನ ಮತ್ತೆ ವಾಪಸ್ ಬಿಗ್ ಬಾಸ್ ಮನೆಗೆ ವೆಲ್ಕಮ್ ಮಾಡ್ಕೊಂಡ್ರು. ಓಕೆ, ಇನ್ನು ಸೂರಜ್ ಅಂಡ್ ರಾಶಿಕಾಗೆ ಸುದೀಪ್ ಸರ್ ನಗ್ತಾನೆ ಸರಿಯಾಗಿ ಕೌಂಟ್ರ್ ಕೊಟ್ಟಿದ್ದಾರೆ. ಅಂದ್ರೆ ಇಡೀ ಮನೆನೇ ಹೊತ್ಕೊಂಡು ಉರಿತಾ ಇರತ್ತೆ, ಅಂತ ಟೈಮಲ್ಲೂ ನೀವಿಬ್ರು ಬ್ಯುಸಿ ಆಗಿರ್ತೀರಾ ಅಂತ ಹೇಳಿ ಅದಕ್ಕೆ ಜಾಸ್ತಿ ಮಾತಾಡೋಕೆ ಹೋದಾಗ ವಿಟಿ ತೋರ್ಸೋದ ಅಂತ ಹೇಳಿ ಅಲ್ಲೇ ಅವ್ರನ್ನ ಸ್ಟಾಪ್ ಮಾಡ್ತಾರೆ. ಇನ್ನಾದ್ರೂ ಅವ್ರು ಅಲರ್ಟ್ ಆಗ್ತಾರ, ಅಂದ್ರೆ ಮನೆಯವ್ರ ಜೊತೆಗೆ ಬೆರಿತಾರ, ಗೇಮ್ನ ಚೆನ್ನಾಗಿ ಆಡ್ತಾರೆ ಅಂತ ಅನ್ಸುತ್ತಾ? ಈ ವಾರ ಅಲ್ಲ, ಹೋದ್ ವಾರನೂ ರಾಶಿಕಾ ಅವರಿಗೆ ಒಂದು ಹಿಂಟ್ ಕೊಟ್ಟಿದ್ರ. ಅಂದ್ರೆ ನೀವು ಈ ತರ ಆಟ ಆಡ್ತಿದ್ರೆ ಸೂರಜ್ ಅವರು ಆ ಮನೆ ಒಳಗಿರ್ತಾರೆ, ನೀವು ಸ್ಟೇಜ್ ಮೇಲೆ ಬರ್ತೀರಾ ಅಂತ ಹೇಳಿ ಅದನ್ನಾದ್ರೂ ಗಮನದಲ್ಲಿ ಇಟ್ಕೊಂಡು ರಾಶಿಕಾ ಅವರ ಆಟ ಆಡ್ಬೇಕಿತ್ತು. ಆದ್ರೆ ಅವ್ರು ಮತ್ತು ಹೆಂಗ್ ಮಾಡಿದ್ರು ಅಂದ್ರೆ ಸ್ವಲ್ಪ ಜಾಸ್ತಿ ಮಾಡ್ಕೊಂಡ್ಬಿಟ್ರು. ಅಲ್ಲಿಂದ ಬರೀ 2 ವಾರದಲ್ಲಿ ಅವರು ತುಂಬಾ ಸೂರಜ್ ಅವರಿಗೆ ಬಹಳ ಡಿಪೆಂಡ್ ಆಗ್ಬಿಟ್ಟಾರ. ಅಂದ್ರೆ ಅಲ್ಲಿ ಜನನೆಲ್ಲಾನು ಬಿಟ್ಟು ಅವ್ರಿಗೋಸ್ಕರ ನೀವು ಬಂದ್ ನಂಗೆ ಸಮಾಧಾನ ಮಾಡಿಲ್ಲ ಅನ್ನೋದಕ್ಕೆ ಕಣ್ಣೀರ್ ಹಾಕೋದ್ರಿಂದ
ಇಂದ ಹಿಡಿದು ಇದು ಒಂಥರ ಎಲ್ಲೋರು ಭಾಳ ಅಂದ್ರೆ ಸೂರಜ್ ಅವರಿಗೆ ಅಟ್ಯಾಚ್ ಆಗತ್ತಾರ ಅಂತ ಅನಿಸ್ತೈತಿ. ಮತ್ತೊಬ್ಬಸ ಅಲ್ಲೇ ಬಿಗ್ ಬಾಸ್ ಮನಿ ಒಳಗೆ ಈ ತರ ನಾವು ಲಾಸ್ಟ್ ಟೈಮ್ಸ್ ಎಲ್ಲ ಒಂದು ಈ ಹೊರಗಡೆಯಿಂದ ಟ್ರೋಲ್ಸ್ ಅಂದ್ರೆ ಅಲ್ಲೇ ಮನೆ ಒಳಗೆ ಅವರು ಹೊರಗಡೆ ಒಳಗಿಂದ ಫ್ರೆಂಡ್ಸ್ ಆಗೇ ಇರ್ತಾರೆ, ಬಟ್ ಹೊರಗಡೆ ಜನ ಮಾತಾಡ್ಕೊಳ್ಳೋದು ಅವ್ರಿಬ್ರು ಲವರ್ಸ್ ಈ ತರ ಎಲ್ಲ ಬರ್ತಿರ್ತಾವ, ಮಾತುಗಳು ಕೇಳಿ ಬರ್ತಿರ್ತಾವ. ಇಂಥದ್ರಿಂದ ನಮ್ಗೆ ಯಾವತ್ತು ಮುಜುಗರ ಅಂತ ಬಂದಿಲ್ಲ ಯಾವ ಸೀಸನ್ ಒಳಗುನು. ಬಟ್ ಇದೊಂದೇ ಏನ್ ಅನ್ಸಾತೈತೆ ಅಂದ್ರೆ ಅವ್ರು ಬಹಳ ಮುಜುಗರದಿಂದ ನಾವು ಹೊರಗಡೆ ಜನಕ್ಕೆ ಮುಜುಗರ ಪಡ್ಸಾತಾರ. ಇದೊಂದ್ ಸೈಡ್ ಕುತ್ಕೊಂಡು ಮಾತಾಡೋದಾಗಿರ್ಬೋದು, ಅವ್ರಿಬ್ರೇ ತಮ್ಮದೇ ಒಂದು ಪ್ರಪಂಚ ಅನ್ನೋ ರೀತಿ ಒಳಗ ಜನಕ್ಕೆ ಕಾಣಿಸ್ಕೊಳ್ಳೋದಾಗಿರ್ಬೋದು, ಎಲ್ಲ ಸರಿ ಅನ್ಸಂಗಿಲ್ಲ. ಯಾಕಂದ್ರೆ ಅವ್ರ ಆಟಕ್ಕೆ ಅವರೇ ಪ್ರಾಬ್ಲಮ್ ಮಾಡ್ಕೊಂತಾರ ಅಂತ ಹೇಳ್ಬೋದು. ಇನ್ಮೇಲಾದ್ರೂ ಅವ್ರು ಎಚ್ಚರಿಸ್ಕೊಂಡು ಸೂರಜ್ ನನ್ಗನ್ಸುತ್ತೆ ಸೂರಜ್ ಅವ್ರು ಎಲ್ಲೋ ರಾಶಿಕಾ ಅವ್ರನ್ನ ಅವಾಯ್ಡ್ ಮಾಡಿದ್ರು, ರಾಶಿಕಾ ಅವರು ಸೂರಜ್ ಅವ್ರನ್ನ ಬಿಟ್ಕೊಡ್ತಿಲ್ಲ ಅಂತ ಅನಿಸ್ತೈತೆ. ಈ ಒಂದು ರೀತಿಯಿಂದ ಅವರು ತಮ್ಮ ಇಂಡಿವಿಜುವಲ್ ಆಟನ ಆಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಇನ್ನು ಗಿಲ್ಲಿ ಅಂತ ಹೇಳಿದ್ರೆ ಎಂಟರ್ಟೈನ್ಮೆಂಟ್ ಆಫ್ ಕೋರ್ಸ್ ಗೊತ್ತೇ ಇದೆ. ಸೊ ನೆನ್ನೆ ಸುದೀಪ್ ಸರ್ ಕೂಡ ಇಂಗ್ಲಿಷ್ ಅಲ್ಲಿ ಮಾತಾಡಬೇಕು ಈ ಒಂದು ಶೋ ಮುಗಿಯೋವರೆಗೂ ಅಂತ ಹೇಳಿ ನೆನ್ನೆ ಎಪಿಸೋಡ್ ಮುಗಿಯೋವರೆಗೂ ಅಂತ ಕೊಟ್ಟಾಗ ಎಷ್ಟು ಎಂಟರ್ಟೈನಿಂಗ್ ಆಗಿತ್ತು. ಅದ್ರ ಅವ್ರ ಅಂದ್ರೆ ಒಂದ್ ಮಟ್ಟಿಗೆ 10th ಮುಗಿಸ್ಕೊಂಡಿದ್ರು ಅಷ್ಟೇ. ಅದ್ರ ಮೇಲೆ ಅದು 10th ಅಂದ್ರೂ ಅವ್ರು ಕಲ್ತಿದ್ ಪೂರ ಕನ್ನಡ ಮೀಡಿಯಂ ಸ್ಕೂಲ್ ಅಂತದ್ರಲ್ಲಿ ಅವ್ರು ಯಾವ ಮತ್ತೆ ಕಾಲೇಜ್ ಗಿಲೇಜ್ ಅಂತ ಏನೂ ಹೋಗಿಲ್ಲ, ಮಾಡ್ಕೊಂಡಿದ್ದು 10th ಮೇಲೆ ITI ಮಾಡ್ಕೊಂಡಿದ್ರು. ಸೊ ಇಂತ ಅಲ್ಲೆಲ್ಲ ಇಂಗ್ಲಿಷ್ ಅದೆಲ್ಲ ಕಲಿಯಕ್ಕೆ ಚಾನ್ಸ್ ಇರ್ಲಿಲ್ಲ ಅವ್ರಿಗೆ. ಇನ್ನ ಅರ್ಧ ಅಲ್ಲಿ ಎಂಟರ್ಟೈನ್ಮೆಂಟ್ ಕೊಡ್ಬೇಕು ಅಂತಾನೆ ಆ ರೀತಿ ಮಾಡ್ತಾ ಇದ್ರು. ಇವಾಗ ಒಂದ್ ಸ್ವಲ್ಪ ರಿಯಾಲಿಟಿ ಶೋಸ್ ಈ ಕಡೆ ಹಿಂಗೆಲ್ಲ ಬರ್ತಿದ್ದಂಗೆ ಸ್ವಲ್ಪ ಮಾತಾಡೋದನ್ನ ಕೇಳಿಸ್ಕೊಂಡು ಚಾರೋ ಚೂರು ಅಂತ ಹೇಳಿ ಒಂದಿಷ್ಟು ಇಂಗ್ಲಿಷ್ ಮಾತನ್ನ ಕಲ್ಕೊಂಡಿದ್ರು. ಸೊ ನಿನ್ನೆ ಅವ್ರು ಇಂಗ್ಲಿಷ್ ಮಾತಾಡಿದ್ದು ಒಂಥರ ಆ ತರ ಏನು ಅನಿಸ್ಲಿಲ್ಲ, ಬಟ್ ಎಂಟರ್ಟೈನ್ ಆಗಿ ಚೆನ್ನಾಗೇ ಮಾತಾಡಿದ್ರು ಅಂತ ಹೇಳ್ಬೋದು. ಚಲೋ ಮಾತಾಡಿದ್ರು, ಫುಲ್ ಎಲ್ಲಾನು ನೀ ಹೋಗಿಂಗ್ ಅಂತ ಒಂಥರ ಕಂಗ್ಲೀಷ್ ಭಾಷೆ ಮಿಕ್ಸ್ ಮಾಡಿ ಮಾತಾಡಿದ್ರು. ಜೊತೆಗೆ ಮಾತಾಡಿದ್ದು ಹೇಗಿತ್ತು? ಅದು ಯಾವಾಗ್ಲೂ ಅಶ್ವಿನಿಯರ್ ಜೊತೆ ಮಾತಾಡಿದಾಗ ಒಂದು ಟಾಂಟ್ ಅನ್ನೋದೇ ಇರುತ್ತೆ ಅವರಿಗೆ. ಅವ್ರು ಗೊತ್ತಿಲ್ಲ ಅದು ಹೆಂಗ್ ಟಾರ್ಗೆಟ್ ಆಗ್ತಿದಾರ ಅವ್ರಿಬ್ರು ಅಂತ ಹೇಳಿ. ಅವ್ರು ಟಾರ್ಗೆಟ್ ಮಾಡ್ತಾರ, ಇವ್ರನ್ನ ಟಾರ್ಗೆಟ್ ಮಾಡ್ತಿರ್ತಾರ. ಸೊ ಹಿಂಗಾಗಿ ಎಲ್ಲೋ ಒಂದ್ ಕಡೆ ಅಶ್ವಿನಿ ಅಂತ ಬಂದಾಗ ಅವ್ರಿಗೆ ಯಾವ ತರ ಉತ್ತರ ಕೊಡ್ಬೇಕು ಆ ತರ ಉತ್ತರ ಕರೆಕ್ಟ್ ಆಗೇ ಕೊಟ್ರು. ಮತ್ತೆ ಸಾಂಗ್ ಹೇಳೋದಾಗಿರ್ಬೋದು ಅವರಿಗೆ. ಮೊನ್ನೆ ಲಾಸ್ಟ್ ಟೈಮ್ ಡಾನ್ಸ್ ಒಂದು ಕಾಂಪಿಟೇಷನ್ ಇದ್ದಾಗ ಅವತ್ತು ಹೇಳಿರ್ತಾರ ಅವ್ರು ನನ್ನನ್ನು ಗೆಲ್ಲಲಾರೆ ಅಂತ ಹೇಳಿ. ಬಟ್ ನಿನ್ನೇನು ಅದನ್ನ ಚೆನ್ನಾಗಿನ ಹಾಡು ಹೇಳಿ ಆಟ ಆಡಿದ್ರು ಅಂತ ಹೇಳ್ಬೋದು. ಓಕೆ, ಇನ್ನು ಮಾಳು ಅಂಡ್ ರಕ್ಷಿತಾ ಡಾನ್ಸ್ ಪರ್ಫಾರ್ಮೆನ್ಸ್ ಅಂದ್ರೆ ಒಂದು ಏನ್ ಟಾಸ್ಕ್ ಒಂದು ಆಕ್ಟಿವಿಟಿ ಅಂತ ಹೇಳಿ ಏನ್ ಕೊಡ್ತಾರೆ, BGM ಪ್ಲೇ ಆಗುತ್ತೆ, ಅದನ್ನ ಸಾಂಗ್ ಕಂಡು ಹಿಡಿದಾಗ ಯಾವ ಗ್ರೂಪ್ ಹೋಗುತ್ತೆ ಅಂತ. ಸೊ ಅದರಲ್ಲಿ ಫುಲ್ ಎನರ್ಜೆಟಿಕ್ ಆಗಿ ಡಾನ್ಸ್ ಮಾಡಿದ್ರ ರಕ್ಷಿತಾ, ಏನ್ ಅನ್ನಿಸ್ತು? ಹೌದು, ಎನರ್ಜೆಟಿಕ್ ಆಗಿ ರಕ್ಷಿತಾ ಅವ್ರು ಡಾನ್ಸ್ ಮಾಡಿದ್ರು. ಬಟ್ ಅವರಿಗೆಲ್ಲ ಆ ಸಾಂಗ್ ಅರ್ಥ ಆಗ್ಲಿಲ್ಲ ಅನ್ನಿಸ್ತೈತಿ. ಹಂಗಾಗಿ ಅವ್ರು ಸುಮ್ನೆ ಹೆಂಗ್ ಬೇಕಂಗ ಸ್ಟೆಪ್ ಹಾಕಿದ್ರು. ಬಟ್ ಅವ್ರದ್ದು ಮಾಡೋರ್ಕಿನ್ನ ಜಾಸ್ತಿ ಎನರ್ಜಿ ಇತ್ತು. ಯಾಕಂದ್ರೆ ಒಂದು ಕ್ಷಣನೂ ನೆಲದ ಮೇಲೆ ಕಾಲ್ ನಿಂದ್ರಲ್ಲ ಹಂಗ ಡಾನ್ಸ್ ಮಾಡ್ತಿದ್ರು. ಸೊ ಅದನ್ನೆಲ್ಲ ನೋಡಿದ್ರೆ ರಕ್ಷಿತಾ ಅವ್ರದ್ದು ಫುಲ್ ಎನರ್ಜೆಟಿಕ್ ಆಗಿತ್ತು. ಮಾಡೋರಿಗೆ ಡಾನ್ಸ್ ಬರುತ್ತೆ, ಯಾಕಂದ್ರೆ ಅವ್ರು ಈ ಹಿಂದೆನೂ ಅವ್ರು ಜಾನಪದ ಸಾಂಗ್ಸ್ಗೆಲ್ಲ ಮಾಡ್ದ ಹಾಗೆ ಅವ್ರ ಆಲ್ಬಮ್ ಸಾಂಗಿಗೆ ಸ್ಟೆಪ್ ಹಾಕಿರೋದಾಗಿರ್ಬೋದು, ಆ ಸ್ಟೆಪ್ಗಳನ್ನೇ ಅವ್ರು ನಿನ್ನೆ ಅಲ್ಲಿ ಯೂಸ್ ಮಾಡ್ಕೊಂಡ್ರು ಅಂತ ಹೇಳ್ಬೋದು. ಓಕೆ, ಇನ್ನು ಕಳೆದ ವಾರ ಅಂತ ನೋಡಿದ್ರೆ ಬ್ಯಾಕ್ ಟು ಕಾಲೇಜ್ ಅಂತ ಹೇಳಿ BB ಕಾಲೇಜ್ ಕ್ಯಾಂಪಸ್ ಅಲ್ಲಿ ಪ್ರಿನ್ಸಿಪಲ್ ಆಗಿದ್ರೆ ಹೊರತು ಅವರಿಗೆ ಆಟ ಆಡುವಂತ ಚಾನ್ಸಸ್ ಯಾವ್ದು ಸಿಕ್ಕಿರ್ಲಿಲ್ಲ. ಎಲ್ಲೋ ನೋಡ್ತಾ ಇದ್ದಾಗ ಕ್ಯಾಪ್ಟನಿಗೆ ಮಿಸ್ ಆಯ್ತಲ್ಲ ಅಂತ ಹೇಳಿ ಎಲ್ರಿಗೂ ಅನ್ಸಿದ್ ಸಹಜ. ಅದೇ ರೀತಿ ನೆನ್ನೆ ಅವ್ರಿಗೆ ಒಂದು ಆಕ್ಟಿವಿಟಿ ಕೊಡ್ತಾರೆ, ಡ್ಯಾನ್ಸ್ ಬರಲ್ಲ ಅಂತ ಹೇಳಿ ಸ್ಟೇಜ್ ಒಂದ್ ರೀತಿ ಧೂಳೆಪ್ಸ್ತಾರೆ. ಹೌದು, ಅಂದ್ರೆ ನಿನ್ನೆ ಅವರಿಗೆ ಅದನ್ನ ಕೊಟ್ಟಿರೋದು ಚೆನ್ನಾಗೇ ಇತ್ತು. ಸ್ಪಂದನ ಅವರು ತಮ್ಮ ಆಯ್ಕೆಯನ್ನ ತಾವೇ ಚಾಯ್ಸ್ ಮಾಡ್ಕೊಂಡು ತಾವೇ ಸೋಲ್ತಾರೆ ಕಡೆಗೆ. ಅಂದ್ರೆ ಅವ್ರಲ್ಲಿ ಲಿಫ್ಟಿಂಗ್ ಮಾಡಿರೋದಾಗಿರ್ಬೋದು, ಅವ್ರನ್ನ ಹಿಡ್ಕೊಂಡು ಒಂದೆಲ್ಲೋ ಒಂಥರ ರೊಮ್ಯಾಂಟಿಕ್ ವೇ ಒಳಗೆ ಹೋಯ್ತಲ್ಲ ಸಾಂಗ್ಸ್, ಹಂಗಾಗಿ ಜನರಿಗೆ ಅದು ಇಷ್ಟ ಆಯ್ತು. ಆಮೇಲೆ ಡಾನ್ಸ್ ಅಂತಂದ್ರೆ ಬರೀ ಹೆಜ್ಜೆ ಕಿತ್ತು ಕುಣಿದ್ರೆ ಡಾನ್ಸ್ ಅಲ್ಲ, ನಮ್ಮ ಮುಖದ ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು, ಬಾಡಿ ಹಾವಭಾವ ಆಗಿರ್ಬೋದು, ಇದರಿಂದನೂ ನಾವು ಡ್ಯಾನ್ಸ್ನ ಜನರಿಗೆ ತೋರಿಸ್ಬೋದು. ಅದನ್ನ ಒಂದು ನೀನೆ ನಮಗೆ ರಘು ಮಾಸ್ಟರ್ ತೋರಿಸ್ಕೊಟ್ರು ಅಂತ ಹೇಳ್ಬೋದು. ಓಕೆ, ಇನ್ನು ಅಶ್ವಿನಿ ಅಂಡ್ ಚಂದ್ರಪ್ರಭಾ ಅವ್ರ ಡ್ಯಾನ್ಸ್ ಬಗ್ಗೆ ಏನ್ ಹೇಳ್ತೀರಾ? ಅಯ್ಯೋ, ಅದು ನೆಕ್ಸ್ಟ್ ಲೆವೆಲ್. ನಿನ್ನೆ ಅವ್ರ ಡ್ಯಾನ್ಸ್ ಆಗಿರ್ಬೋದು, ಅವರು ಹೆಂಗಂದ್ರೆ ನಿನ್ನೆ ಅವ್ರಿಗೆ ಒಂದು ಕುತ್ಕೊಂಡು ಹಗ್ ಮಾಡೋ ರೀತಿ ಒಳಗೆ ಅವ್ರನ್ನ ತಳ್ಳಿ ಬಿಡ್ತಾರೆ. ಒಂಥರ ನೆಕ್ಸ್ಟ್ ಲೆವೆಲ್ ಸೇಮ್ ಅದನ್ನೇ ರೀಕ್ರಿಯೇಟ್ ಮಾಡ್ದಂಗೆ ಆಯ್ತು ನಿನ್ನೆ ಡ್ಯಾನ್ಸ್. ಆದ್ರೆ ಚಂದ್ರಪ್ರಭಾ ಅವ್ರದೇ ಮಸ್ತ್ ರಿಯಾಕ್ಷನ್ಸ್, ಅವ್ರದ್ದು ಡೈಲಾಗ್ಸು, ಅವ್ರ ಒಂದು ಫೇಸ್ ರಿಯಾಕ್ಷನ್ ಅಂತಿತ್ತಲ್ಲ, ಅದು ಸೇಮ್ ಗಣೇಶ್ ಅವ್ರನ್ನೇ ಮೀರ್ಸೋ ತರ ಇತ್ತು ಅಂತ ಹೇಳ್ಬೋದು ಮ್ಯಾಮ್. ಓಕೆ, ಇನ್ನು ಎಲಿಮಿನೇಷನ್ ಅಂತ ಬಂದಾಗ ಎಲಿಮಿನೇಷನ್ ಪಾರ್ಟ್ ನೆಕ್ಸ್ಟ್ ಮಾತಾಡ್ತಾ ಹೋಗೋಣ. ಅಂದ್ರೆ ಧ್ರುವಂತು ಫಸ್ಟ್ ಸೇವ್ ಆಗಿರುವಂತ ಕಂಟೆಸ್ಟೆಂಟ್ ಅಂತ ಏನ್ ಹೇಳ್ತಾರೆ ಸುದೀಪ್ ಸರ್, ಆಗ ಧ್ರುವಂತಲ್ಲಿ ಒಂದು ಸ್ಪಿರಿಟ್ ಇರುತ್ತೆ, ಇನ್ನು ನಾನು ಆಟ ಆಡ್ಲೇಬೇಕು ಗೆಲ್ಬೇಕು ಅನ್ನೋ ಒಂದು ವೈ
ವೈಬ್ ಇರುತ್ತೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅವ್ರಿಗೆ ಆ ವೈಬ್ ಈ ವಾರ ಸ್ಟಾರ್ಟಿಂಗ್ ಇಂದನೇ ಬಂದಿದ್ದು. ಯಾಕಂದ್ರೆ ಅವರಿಗೆ ಮನೆಯೊಳಗ ಮುಖವಾಡ ಅಂತ ಕೇಳಿ 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 ಸಾಕಾಗ್ಬಿಟ್ಟಿದೆ. ಹಾ, ಅದ್ರಿಂದ ಅವ್ರು ನಂಗೆ ಈ ತರ ಎಲ್ಲ ಒಪಿನಿಯನ್ಸ್ ಇದ್ರು ನಂಗೆ ಅವ್ರು ಮೆಡಲ್ ಕೊಟ್ರಲ್ಲ, ನಂಗೆ ಈ ಮೆಡಲ್ ಬೇಡ ಅಂತ ಹೇಳಿ ಹೋಗಿ ರಿಟರ್ನ್ ಕೊಟ್ಟಿರೋದಾಗಿರ್ಬೋದು. ಆಮೇಲೆ ಕಳಪೆ ಅಂತ ಕೊಟ್ಟಾಗೂನು ಅದನ್ನ ಅವ್ರು ಅದೇ ಪಾಸಿಟಿವ್ ಇಂದನ ತಗೊಂತಾರ. ಆಮೇಲೆ ಅವ್ರ ಆಟಗಳನ್ನು ಆಡ್ತಾರ. ಡಿಬಾರ್ ಅಂತ ಹೇಳಿ ತಮಗ್ ತಾವು ಬೋರ್ಡ್ ಹಾಕೊಂಡ್ರು ನೆಕ್ಸ್ಟ್ ನಾನು ಆಟ ಆಡ್ತೀನಿ, ನಾನು ಒಂದು ವಿನ್ನಿಂಗ್ ಇದ್ರೊಳಗೆ ಇರ್ತೀನಿ ಅಂತ ಹೇಳಿ ಬಂದಿರೋದಾಗಿರ್ಬೋದು. ಅವ್ರ ಆಟ ಅವರು ಮತ್ತೆ ಹೊಳೆ ರೀಸ್ಟಾರ್ಟ್ ಮಾಡ್ಕೊಂಡಾರ. ಹಿಂಗ ಆಟ ಸ್ಟಾರ್ಟ್ ಮಾಡ್ಕೊಂಡು ಹೋದ್ರೆ ಇನ್ನೂ ಚೆನ್ನಾಗಿರುತ್ತೆ. ಫೈನಲಿಸ್ಟ್ ಪ್ಲೇಸ್ ಒಳಗೆ ಅವ್ರನ್ನೂ ಒಬ್ಬರನ್ನಾಗಿ ನೋಡಕ್ ಇಷ್ಟ ಐತಿ ನಮಗೂ. ಸೊ ಆಟ ಚೆನ್ನಾಗಿ ಆಡ್ಲಿ, ಇದೇ ವೈಬ್ ಅವ್ರ ಹತ್ರ ಕೊನೆ ತನಕನೂ ಇರ್ಬೇಕು, ಅಂದ್ರೆ ಆಟ ಆಡಕ್ ಆಗುತ್ತೆ. ಇಲ್ಲ ಅಂತಂದ್ರೆ ಮತ್ತೆ ಅದೇ ರಾಗ ಅದೇ ಹಾಡು ಅನ್ನಂಗ ಆಗ್ಬಿಡುತ್ತೆ ಮ್ಯಾಮ್. ಓಕೆ, ಇನ್ನು ಸುದೀಪ್ ಸರ್ ಇನ್ನೊಂದು ಟಾಸ್ಕ್ ಅಂದ್ರೆ ಇನ್ನೊಂದು ಆಕ್ಟಿವಿಟಿನ ಕೊಡ್ತಾರೆ. ಅಂದ್ರೆ ಯಾರು ನಿಮ್ಗಿಂತ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಥವಾ ಅವ್ರು ಇಲ್ಲ ಅಂತ ಹೇಳಿದ್ರೆ ಈ ಅವ್ರನ್ನ ಟಾರ್ಗೆಟ್ ಮಾಡಿದ್ರೆ ನೀವು ಮೇಲ್ ಬರ್ತೀವಿ ಅನ್ನೋಗೆ. ಸೊ ಸೂರಜು ಧನುಷ್ನ ಟಾರ್ಗೆಟ್ ಮಾಡ್ತಾರೆ. ಸೊ ಏನ್ ಅನ್ನಿಸ್ತು? ಓಕೆನಾ? ಹೌದು, ಟಾಸ್ಕ್ ಅಂತ ಬಂದಾಗ ಧನುಷ್ ಅವರು ಫುಲ್ ಸ್ಟ್ರಾಂಗ್ ಅದಾರ. ಮನೆಯವರು ಎಲ್ಲರಿಗಿನ್ನೂ ಧನುಷ್ ಅವರೇ ಸ್ಟ್ರಾಂಗ್ ಇರೋದು. ಗಿಲ್ಲಿ ಅವರು ಕಾಮಿಡಿ ಮಾಡ್ತಾರೆ, ಆಟನೂ ಆಡ್ತಾರೆ, ಇಲ್ಲ ಅಂತ ಹೇಳಲ್ಲ. ಗಿಲ್ಲಿ ಅವ್ರನ್ನ ನಾವ್ ಯಾವತ್ತು ಬಿಟ್ಕೊಡಲ್ಲ. ಆದ್ರೂನು ಎಲ್ಲ ಒಂದ್ ಕಡೆ ಹಂಗ ಟಾಸ್ಕ್ ಅಂತ ವಿಚಾರ ಬಂದಾಗ ಧನುಷ್ ಅವರು 100% ಎಫರ್ಟ್ ಹಾಕಿ ಆಟ ಆಡ್ತಾರ. ಯಾಕಂದ್ರೆ ಅವ್ರು ಇರೋ ಸ್ಟ್ರೆಂತಿಗೆ ಆಗಿರ್ಬೋದು, ಯಾವುದೇ ತರ ವೇಟ್ ಹಾಕಿದ್ರು ಅವ್ರಿಗೆ ತಡ್ಕೊಳ್ಳೋಷ್ಟು ಶಕ್ತಿ ಇದೆ. ಬಟ್ ಎಲ್ಲೊಂದ್ ಕಡೆ ಗಿಲ್ಲಿ ಅವ್ರಿಗೆ ಕಂಪೇರ್ ಮಾಡಿದ್ರೆ ಆ ತರ ವೇಟ್ ಗಳನ್ನೆಲ್ಲ ತಡ್ಕೊಳಕ್ ಅವ್ರಿಗೆ ಆಗಲ್ಲ ಅಂತ ಅನ್ಕೊಂತೀನಿ. ಇವ್ರ ಟಾಸ್ಕ್ ಅಂತ ಬಂದಾಗ ಧನುಷ್ ಅವ್ರಿಗೆ ಯಾರಿಗೂ ಬೀಟ್ ಮಾಡಕ್ ಆಗಲ್ಲ. ಸೊ ಆ ವಿಚಾರದಲ್ಲಿ ಎಲ್ಲೋ ಸೂರಜ್ ಅವರು ಅವ್ರಿಗೆ ಸೆಲೆಕ್ಟ್ ಮಾಡ್ಕೊಂಡಿರೋ ಸರಿ ಅನ್ಕೊಂತೀನಿ. ಓಕೆ, ಕಾವ್ಯ ಅಂಡ್ ಗಿಲ್ಲಿ ಅಂತ ಬಂದಾಗ ಸಾಕಷ್ಟು ದಿನದಿಂದನೂ ಸಾಕಷ್ಟು ಟಾಕ್ಸ್ ಗಳು ನಡೀತಾನೆ ಇದೆ ಆಚೆ. ಅದ್ರಲ್ಲೂ ಕೂಡ ನಿನ್ನೆ ಏನು ನನಗೆ ಟಾರ್ಗೆಟ್ ಗಿಲ್ಲಿ ಅಂತ ಹೇಳಿ ಕಾವ್ಯ ಹೇಳ್ಬಿಡ್ತಾರೋ ಆಗಿಂದ ಅಂತೂ ಹೊರಗಡೆ ಏನೋ ಒಂದ್ ರೀತಿ ಫುಲ್ ಟ್ರೋಲ್ ಆಗ್ತಾ ಇದೆ. ಆದ್ರೆ ಅಲ್ಲಿ ಆಗಿದ್ ಒಂದು, ಹೊರಗಡೆ ಮಾತಾಡ್ತಾ ಇರೋದು ಇನ್ನೊಂದು. ಸೊ ನಿಮಗೆ ಕಾವ್ಯನ್ ಡಿಸಿಷನ್ ರೈಟ್ ಇದೆ ಅನಿಸ್ತಾ? ಏನ್ ಹೇಳಿ? ಹೌದು, ಯಾಕಂತಂದ್ರೆ ಮನೆಯೊಳಗ ಕಾವ್ಯ ಅವರು ಉಳ್ದಿರೋದ ಗಿಲ್ಲಿಯವರಿಂದ, ಮತ್ತೆ ಗಿಲ್ಲಿಯವರಿಗೆ ಬಕೆಟು, ಪ್ರೀ ಪ್ರಾಡಕ್ಟು, ಈ ತರ ಎಲ್ಲ ಮಾತುಗಳ ಸ್ಟಾರ್ಟಿಂಗ್ ಇಂದನೂ ಕೇಳ್ಕೊಂತ ಬಂದೀವಿ. ಯಾಕಂದ್ರೆ ಕಾವ್ಯ ಅವರು ಗಿಲ್ಲಿಯವ್ರ ಮೇಲೆ ಯಾವತ್ತೂ ಡಿಪೆಂಡ್ ಆಗಿಲ್ಲ. ಇವಾಗ ನೀವೇ ನೋಡ್ತಿದ್ದೀರಿ, ಸೂರಜ್ ಅವ್ರು ಬಂದ ಮೇಲೆ ರಾಶಿಕಾ ಅವ್ರು ಎಷ್ಟು ಡಿಪೆಂಡ್ ಆಗ್ಬಿಟ್ಟಿದಾರ ಅಂತಂದು ಹೇಳಿ. ಸೊ ಆ ರೀತಿ ಒಳಗೆ ಡೇ ಒಂದಿಂದ ಅವ್ರು ಜಂಟಿಗಳಾಗಿ ಬಂದ್ರು ಅವ್ರು ಯಾರ ಮೇಲೆ ಡಿಪೆಂಡ್ ಆಗಿಲ್ಲ. ಅಲ್ಲಿ ಹೌದು, ಕಂಫರ್ಟ್ ಝೋನ್ ಅನ್ನೋದು ಒಂದು ಅದು ಇರ್ಬೇಕಾಕೈತಿ. ಮನೆ ಒಳಗೆ ಯಾರು ಇಲ್ಲ ಅಂತಂದ್ಮೇಲೆ ನಮಗ್ ಯಾರು ಸರಿ ಅನ್ಸುತ್ತಾರಲ್ಲ ಅವ್ರ ಜೊತೆಗೆ ಮಾತಾಡಕ್ ಒಂದ್ ಪರ್ಸನ್ ಬೇಕಾಕೈತಿ. ಅಂತ ಒಂದ್ ಪರ್ಸನ್ ಗಿಲ್ಲಿಯಾಗಿ ಅವ್ರು ಕಾವ್ಯ ಅವ್ರು ಚಾಯ್ಸ್ ಮಾಡ್ಕೊಂಡಾರ ಅಷ್ಟೇ. ಅದ್ ಬಿಟ್ರೆ ತಮ್ಮ ಇಂಡಿವಿಜುವಲ್ ಆಟನ ಅವರು ಆಡ್ತಿದ್ದಾರೆ, ಇವರು ಆಡ್ತಿದ್ದಾರೆ. ಇಬ್ರು ಯಾರು ಒಬ್ರಿಗೂ ಡಿಪೆಂಡ್ ಆಗಿಲ್ಲ. ಸೊ ಈ ರೀತಿ ಮನೆಯವರು ಮಾತ್ರ ಇದನ್ನ ಅರ್ಥ ಮಾಡ್ಕೊಂತಿಲ್ಲ, ಅವರು ಡಿಪೆಂಡ್ ಅಂತ ಹೇಳ್ತಿದ್ದಾರೆ. ಸೊ ಈ ಒಂದ್ ಮಾತುಗಳನ್ನ ಅವರಿಂದ ಅವ್ರು ಬಚಾವ್ ಮಾಡ್ಕೊಳಕ ಆಕ್ಚುಲಿ ಗಿಲ್ಲಿನ ಸೆಲೆಕ್ಟ್ ಮಾಡಿರ್ಬೋದು, ಮಾಡಿದಾರ. ಅದೇ ಕರೆಕ್ಟ್, ಅವ್ರು ಮಾಡಿರೋದೇ ಕರೆಕ್ಟ್. ಯಾಕಂದ್ರೆ ಅದೇ ಹೇಳ್ದೆ ಅಲ್ಲ ಮ್ಯಾಮ್, ಅವರಿಂದ ಇನ್ನೂ ಮತ್ತೆ ಮಾತುಗಳನ್ನ ಕೇಳಿ ಕೇಳಿ ಅವ್ರಿಗೆ ಇನ್ನೂ ಮತ್ತೆ ಟ್ರಿಗರ್ ಆಗಿ ಸುಮ್ನೆ ಅವ್ರ ಹೆಸರು ಅವ್ರು ಹಾಳು ಮಾಡ್ಕೊಳ್ಳೋ ಬದ್ಲಿ ಇಂಥ ಒಂದ್ ಚಾನ್ಸ್ ಬಂದಾಗ ಇಂಥ ಒಂದು ವೇದಿಕೆ ಒಳಗೆ ಅವ್ರು ನಿನ್ನ ಕರೆಕ್ಟ್ ಆಗಿ ಕನ್ವೆ ಮಾಡಿದ್ರು ಅಂತ ಹೇಳ್ಬೋದು. ಓಕೆ, ಇನ್ನು ಗಿಲ್ಲಿ ಅಂತ ಬಂದಾಗ ಹೈಯೆಸ್ಟ್ ಎಲ್ಲರೂ ಸೆಲೆಕ್ಟ್ ಮಾಡಿರೋದೇ ಗಿಲ್ಲಿ. ಅಲ್ಲಿ ಇನ್ನೊಂದು ಅರ್ಥ ಮಾಡ್ಕೊಳ್ಬೇಕಾಗತ್ತೆ, ಅಂದ್ರೆ ಬಿಗ್ ಬಾಸ್ ಮನೇಲಿ ಗಿಲ್ಲಿನೇ ಸ್ಟ್ರಾಂಗ್ ಅಂತ ಹೇಳಿ. ಬಿಕಾಸ್ ಎಲ್ಲರೂ ಕೂಡ ಸ್ಟ್ರಾಂಗ್ ಅಪೋನೆಂಟ್ ಅಂತ ಏನ್ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಹಾಗೆ ಸುದೀಪ್ ಸರ್ ಒಂದ್ ಮಾತು ಹೇಳ್ತಾರೆ, ಅಂದ್ರೆ ಉಳಿದಿರುವಂತ ಕಂಟೆಸ್ಟೆಂಟ್ ಗಳಿಗೆ ನೀವ್ ಯಾರು ಇನ್ನೂ ಯಾರಿಗೂ ಟಾರ್ಗೆಟ್ ಆಗಿಲ್ಲ ಅಂತ ಹೇಳಿದ್ರೆ ಬಿಗ್ ಬಾಸ್ ಮನೇಲಿ ನಿಜವಾಗ್ಲೂ ನೀವು ಇದೀರಾ ಅಥವಾ ಯಾಕೆ ಎಂಟ್ರಿ ಆಗಿದ್ದೀರಾ ಅಂತ. ಸೊ ಅವರಿಗೆ ಇನ್ನೊಂದು ಸ್ಪಿರಿಟ್ ಸಿಕ್ದಂಗ ಆಯ್ತಾ, ಇನ್ನು ಆಡ್ಬೇಕು ಅನ್ನೋ ಒಂದು ಛಲ ಅವರಲ್ಲಿ ಬಂತು ಅಂತ ಅನ್ಸುತ್ತಾ ನಿಮ್ಗೆ? ಖಂಡಿತ ಬಂದಿರ್ಬೋದು. ಯಾಕಂದ್ರೆ ಧನುಷ್ ಅವರು ನಾನೇ ಹೇಳ್ದೆ ಅಲ್ಲ, ಧನುಷ್ ಅವರು ಸ್ಟ್ರಾಂಗ್ ಅಂತ ಹೇಳಿ. ಧನುಷ್ ಅವರು ಸ್ಟ್ರಾಂಗ್ ಇರ್ಬೋದು, ಬಟ್ ಅವ್ರ ಟಾಸ್ಕ್ ಅಲ್ಲಿ ಮಾತ್ರ, ಮಾತಲ್ಲಿ ಅಂತ ಬಂದಾಗ ಗಿಲ್ಲಿನ ಮೀರ್ಸಕ್ ಆಗಲ್ಲ, ಕಾಮಿಡಿ ಅಂತ ಬಂದಾಗ ಗಿಲ್ಲಿನ ಮೀರ್ಸಕ್ ಆಗಲ್ಲ. ಸೊ ಬರೀ ನಾ ಆಟ ಆಡ್ಕೊಂಡೆ ಆ ಮನೆ ಒಳಗೆ ಇರ್ತೀನಿ ಅಂದ್ರೆ ಆಗಲ್ಲ, ನಾನು ಕಾಮಿಡಿ ಮಾಡ್ಕೊಂಡೆ ಮನೆ ಒಳಗೆ ಇರ್ತೀನಿ ಅಂದ್ರೂ ಆಗಲ್ಲ. ಎಲ್ಲಾನು ಸಮನಾಗಿ ಬ್ಯಾಲೆನ್ಸ್ ಮಾಡೋರು ಬೇಕಾಗಿರ್ತಾರ. ಸೊ ಈ ಬ್ಯಾಲೆನ್ಸ್ ಮಾಡೋದು ಗಿಲ್ಲಿಯವರಲ್ಲಿ ಜಾಸ್ತಿ ಇದೆ. ಯಾರನ್ನು ತುಳಿತಿಲ್ಲ ಅವರು, ಬಟ್ ಮನೆಯೊಳಗ ಕೆಲವೊಂದಿಷ್ಟು ಜನ ಬೇರೆ ಬೇರೆ ಒಪಿನಿಯನ್ಸ್ ಅವ್ರದ್ದು, ಅಂದ್ರೆ ತುಳಿತಿದಾರ, ಅವ್ರು ಕೆಳಗ್ ಹಾಕಿ ಮಾತಾಡ್ತಾರ ಅಂತ ಹೇಳಿ. ಯಾಕಂದ್ರೆ ಅವ್ರ ಪ್ರೊಫೆಷನಲ್ ವೃತ್ತಿನೇ ಅದ ಅಂತ ಅಂದ್ಮೇಲೆ ಏನೋ ಒಂದ್ ಬಂದ್ರು ಜಗಳ ಆಗದ್ ಬೇಡಪ್ಪ, ಇದು ಇಲ್ಲಿಗೆ ಮುಗಿಲಿ ಅಂತ ಅನ್ನೋ ಒಂದ್ ಮನೋಭಾವದಿಂದ ಅವ್ರು ಒಂದ್ ಕಾಮಿಡಿ ಮಾಡಿ ಅದನ್ನ ಮುಗ್ಸಕ್ ಟ್ರೈ ಮಾಡ್ತಾರ. ಬಟ್
ಅದು ಬೇರೆ ರೀತಿಯಾಗಿ ಕನ್ವೆ ಆದ್ರೆ ಅವ್ರ ತಪ್ಪಲ್ಲ, ಅದು ನೋಡೋರ್ ತಪ್ಪು. ಸೊ ಈ ಒಂದ್ ರೀತಿ ಒಳಗ್ ನೋಡಿದ್ರ ಗಿಲ್ಲಿ ಅವರು ಸ್ಟ್ರಾಂಗ್ ಕಂಟೆಸ್ಟೆಂಟ್ಸ್ ಅಲ್ಲಿ. ಫೈನಲಿಸ್ಟ್ ಒಳಗೂನು ಇವಾಗ ಆಲ್ರೆಡಿ ನೀವು ಕೇಳಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಈ ಸರ ಗಿಲ್ಲಿ ಅವರೇ ಕಪ್ ತಗೊಂಡ್ ಹೋಗ್ತಾರ ಅಂತ ಹೇಳಿ. ಈ ತರ ಎಲ್ಲ ಕಾಮೆಂಟ್ಸ್ ಬರುವ ಹೊತ್ನ್ಯಾಗ ಅವ್ರಿಗೆ ಇನ್ನೂ ಅದೊಂದು ಹೊಸ ಜೋಶ್ ಅಂತ ಹೇಳ್ಬೋದು. ನಿನ್ನೆ ಅವರೆಲ್ಲ ಕೊಟ್ಟಿರೋದು ಆಗಿರ್ಬೋದು ಎಲ್ಲ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಹೌದು ಅಂತ ನಾನು ಒಪ್ಕೋತೀನಿ. ಓಕೆ, ಇನ್ನು ನಾವು ನಿನ್ನೆ ಮಾತನಾಡುವಂತ ಸಂದರ್ಭದಲ್ಲಿ ಮೊನ್ನೆದು ಒಂದು ಪಾಯಿಂಟ್ ಬಿಟ್ಟಿದ್ವಿ. ಏನು ಅಂತ ಹೇಳಿದ್ರೆ ಅಂದ್ರೆ ಬಿಗ್ ಬಾಸ್ ಸೀಸನ್ ಈ ಬಾರಿ ಫುಲ್ ವರ್ಸ್ಟ್, ನೀವು ಯಾರು ಚೆನ್ನಾಗಿ ಆಡ್ತಿಲ್ಲ, ಬರೀ ಜಗಳ ಅನ್ನೋದೇ ಆಗ್ತಿದೆ ಅಂತ ಹೇಳಿ ಸುದೀಪ್ ಸರ್ ಎಲ್ಲೋ ಕ್ಲಾಸ್ ತಗೊಂಡು ಜೊತೆಗೆ ಎಲ್ಲರೂ ನಾಮಿನೇಟ್ ಮಾಡ್ಬಿಡ್ತಾರೆ. ಹಾಗಾಗಿ ಇನ್ನಾದ್ರೂ ಆ ಜಗಳ ಬಿಟ್ಟು ಬಿಗ್ ಬಾಸ್ ಮನೆ ಅಂದ್ರೆ ಏನು, ಅವ್ರ ವ್ಯಕ್ತಿತ್ವವನ್ನ ಅವರು ಪ್ರೂವ್ ಮಾಡೋದಕ್ಕಿರುವಂತ ವೇದಿಕೆಯನ್ನ ಅರ್ಥ ಮಾಡ್ಕೊಂಡು ಸರಿಯಾಗಿ ಆಟ ಆಡ್ತಾರ? ಆಡ್ಲೇಬೇಕು. ಇಲ್ಲ ಅಂತಂದ್ರೆ ಆ ಮನೆಯೊಳಗಿರೋ ಎಲ್ಲರಿಗೂ ಒಂದು ಕಷ್ಟ ಬಾಳ್ ಅನ್ನಿಸ್ತೈತಿ. ಯಾಕಂದ್ರೆ ಬರೀ ಜಗಳ ಮಾಡಿದ್ರೆ ಬರೀ ಅವ್ರ ಮೇಲೆ ಇವ್ರ ಚಾಡಿ ಹೇಳೋದ ಈ ತರ ಎಲ್ಲ ಆಗ್ಬಾರ್ದು. ಯಾಕಂದ್ರೆ ಅದು ಸ್ಕೂಲ್ ಅಲ್ಲ, ಕಾಲೇಜ್ ಅಲ್ಲ, ತಮ್ಮ ಮನೆ ಅಲ್ಲ, ಎಲ್ರು ಆಟ ಆಡಕ್ ಬಂದಿರೋ ಒಂದು ಮನೆ ಅದು. ಸೊ ಎಲ್ರು ತಮ್ಮವ್ರೆ ಅಂತ ಅನ್ಕೊಂಡು, ಬಟ್ ಯಾರು ಹತ್ತಿರದಿಂದ ಮಾತ್ರ ತಮ್ಮವ್ರಾಗಿರ್ತಾರೆ, ಅವ್ರು ಒಳಗಿಂದ ಯಾವತ್ತು ತಮ್ಮವ್ರು ಆಗಕ್ಕಾಗಲ್ಲ. ಅಲ್ಲಿ ಎಲ್ರು ಬಂದಿರೋದು ಅವ್ರ ವಿರುದ್ಧ ಆಟ ಆಡ್ಲಿಕ್ಕೆ. ಸೊ ಇದೊಂದ್ ತಲೆ ಒಳಗೆ ಇಟ್ಕೊಂಡು ಅವ್ರನ್ನ ಅವ್ರು ಬರೀ ಟಾರ್ಗೆಟ್ ಮಾಡೋದಲ್ದೇನೆ ಅವ್ರ ವಿರುದ್ಧವಾಗಿ ಅವ್ರು ಹೆಂಗ್ ಗೆಲ್ಬೇಕು ಅನ್ನೋದನ್ನು ಅವ್ರು ತಿಳ್ಕೊಂಡು ಆಟ ಆಡ್ಬೇಕು. ವೀಕ್ನೆಸ್ ನಾವ್ ಹೆಂಗ್ ಕಂಡು ಹಿಡ್ಕೊಂತ ಹೋಗ್ತೀವಿ ಅಲ್ಲ, ಅಷ್ಟು ದಿನ ನಾವು ಅಲ್ಲಿ ಆ ಮನೆ ಒಳಗೆ ಇರೋಕ್ ಚಾನ್ಸ್ ಅವ್ರಿಗೆ ಸಿಗುತ್ತೆ. ಸೊ ಇದನ್ನೊಂದು ತಲೆ ಒಳಗೆ ಇಟ್ಕೊಂಡು ಬರೀ ಒಂದೇನಿಲ್ಲ ಜಗಳ 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 ಇದನ್ನೇ ಕೇಳಿ ನಿಜವಾಗ್ಲೂ ಮ್ಯಾಮ್ ನಮಗೆ ಇಲ್ಲಿ ಇರಿಟೇಟ್ ಆಗಿ ಹೋಗಿದ್ದು. ಯಾಕಂದ್ರೆ ಬರೀ ಡೇ ಒಂದಿಂದ ಬರೀ ಚೀರಾಡೋದು, ಕಿರ್ಚಾಡೋದು, ಅವ್ರ ಮೇಲೆ ಇವ್ರ ಬ್ಲೇಮ್ ಹಾಕೋದು, ಇವ್ರ ಮೇಲೆ ಅವ್ರ ಬ್ಲೇಮ್ ಹಾಕೋದು, ಕೆಟ್ಟ ವರ್ಡ್ಸ್ ಯೂಸ್ ಮಾಡೋದು, ಈ ತರ ನಿಜವಾಗ್ಲೂ ಅಂದ್ರೆ ನಿಜವಾಗ್ಲೂ ಅಷ್ಟು ಬೋರಿಂಗ್ ಆಗ್ಬಿಟ್ಟಿತ್ತು ಈ ಸಲ ಬಿಗ್ ಬಾಸ್. ನಿನ್ನೆ ಸುದೀಪ್ ಅವರು ಅದನ್ನ ಅವರಿಗೆ ಮನಮುಟ್ಟೋ ಹಾಗೆ ಹೇಳಿ, ಆದ್ರೆ ಈ ವಾರ ಎಲ್ಲ ಟಾಸ್ಕ್ ಗಳನ್ನು ಬಿಟ್ಟು ಬೇರೆ ರೀತಿಯಾಗಿ ನಿಮ್ಮನ್ನ ಹೆಂಗ್ ಗುರ್ತಿಸ್ಕೊತೀರಿ, ನಿಮ್ಗೆ ಯಾರಿಗೆ ಅರ್ಹತೆ ಇದೆ ಅವರಲ್ಲಿ ಇರ್ತೀರಾ, ಅನರ್ಹರು ಸ್ಟೇಜಿಗೆ ಬಂದು ನನ್ ಮೀಟ್ ಆಗ್ತೀರಾ ಅಂತ ಹೇಳಿರೋದಾಗಿರ್ಬೋದು. ಎಲ್ಲ ಒಂದ್ ಕಡೆ ಅವ್ರ ವ್ಯಕ್ತಿತ್ವ ಏನು ಅಂತ ಹೇಳಿ ಪ್ರೂವ್ ಮಾಡ್ಕೊಳಕ್ ಭಾಳ ಜನಕ್ಕೆ ಚಾನ್ಸ್ ಸಿಕ್ಕೈತಿ ಅಂತ ಹೇಳ್ಬೋದು. ಇನ್ನು ಎಲಿಮಿನೇಷನ್ ಪಾರ್ಟ್ ಅಂತ ಬಂದಾಗ ಮಲ್ಲಮ್ಮ ಎಲಿಮಿನೇಟ್ ಆಗ್ತಾರೆ ಅಂತ ಹೇಳಿ ನೀವು ಅಂದ್ಕೊಂಡಿದ್ರ ಅಥವಾ ಆಸ್ ಅ ಆಡಿಯನ್ಸ್ ಆಗಿ ಏನು ಹೇಳ್ಬೋದು ನೀವು? ನಂಗೆಲ್ಲೋ ಅನ್ಸಿತ್ತು ಮ್ಯಾಮ್ ಅದು ಅವ್ರು ಮಲ್ಲಮ್ಮ ಅವ್ರು ಹೊರಗಡೆ ಬರ್ತಾರ ಅಂತ ಹೇಳಿ. ಯಾಕಂದ್ರೆ ಡೇ ಒಂದಿಂದಾನು ಅವ್ರಿಗೆ ದೊಡ್ಡವರು, ಅವ್ರ ಹಿರಿಯರು, ಅವ್ರಿಗೆಲ್ಲ ಹಂಗ ಆ ಕೆಲಸ ಹಚ್ಬಾರ್ದು, ಈ ಕೆಲಸ ಹಚ್ಬಾರ್ದು, ಅವ್ರಿಗೆ ಆಗಲ್ಲ, ಈ ರೀತಿ ಒಂದು ರೀಸನ್ ಇಂದ ಅವ್ರು ಹಿಂದೆ ಇಟ್ಟಿದ್ರು. ಎಷ್ಟೋ ಸರಿ ವೀಕೆಂಡ್ ಒಳಗೂ ಸುದೀಪ್ ಸರ್ ಅವ್ರಿಗೆ ಅದನ್ನ ಅರ್ಥ ಮಾಡ್ಸಕ್ ನೋಡಿದ್ರು, ಅವ್ರನ್ನ ಹಿರಿಯರಾಗಿ ನೋಡ್ಬೇಡಿ, ಅವ್ರನ್ನ ಒಂದು ಕಂಟೆಸ್ಟೆಂಟ್ ಆಗಿ ಆಟ ಆಡಕ್ ಬಿಡಿ ಅಂತ ಹೇಳಿ. ಮಲ್ಲಮ್ಮ ಅವ್ರಿಗೂ ಹೇಳಿದ್ರ, ನೀವು ಒಂದವ್ರಿಗೆ ತೆಗೆದುಕೊಟ್ಟು ಹೇಳಿ ನಾನು ಆಟ ಆಡ್ತೀನಿ, ನೀ ಹೋಗಿ ಮಲ್ಕೋ ಅಂತ. ಈ ತರ ಈ ತರ ಒಂದ್ ಮಾತುಗಳನ್ನ ನಿಮ್ಮಿಂದ ಬರ್ಬೇಕು ಮಲ್ಲಮ್ಮ ಅಂತ ಹೇಳಿದ್ರು. ಬಟ್ ಆದ್ರೂ ಅವ್ರು ಎಲ್ಲೋ ಒಂದ್ ಕಡೆ ಬಿಡ್ಲೇ ಇಲ್ಲ ಅನ್ಕೊಂತೀನಿ ನಾನು. ಓಕೆ, ಇನ್ನು ಮಾಡು ಮತ್ತೆ ಮಲ್ಲಮ್ಮ ಅಂತ ಹೇಳಿ ಬಂದಾಗ ಹೇಳ್ತಾರೆ, ಈಗ ಯಾರನ್ನ ನೀವು ಸೇಫ್ ಆಗ್ಬೇಕು ಅಂತ ಅನ್ಕೊಳ್ತೀರಾ ಅಂದಾಗ ಅವರು ಮಲ್ಲಮ್ಮ ನೇಮ್ ಹೇಳ್ತಾರೆ. ಸೊ ಏನ್ ಅನ್ನಿಸ್ತು ನಿಮಗೆ ಆ ಒಂದು ಸಿಚುಯೇಷನ್? ಯಾಕಂತ ಹೇಳಿದ್ರೆ ಎಲ್ರು ಕೂಡ ಎಮೋಷನಲ್ ಆಗಿರ್ತಾರೆ, ಇಬ್ರು ಸ್ಪರ್ಧಿಗಳ ನಡುವೆನೆ ಒಂದು ಕಾಂಪಿಟೇಷನ್ ಇರುತ್ತೆ, ಇನ್ನೇನ್ ಲಾಸ್ಟ್ ಸ್ಟೇಜ್ ಅಂತ ಇದ್ದಾಗ ಅವರು ಆ ರೀತಿ ಆನ್ಸರ್ ಕೊಡ್ತಾರೆ. ಏನ್ ಅನ್ನಿಸ್ತು? ನನ್ಗೆಲ್ಲೊಂದ್ ಕಡೆ ಅಷ್ಟು ಜನ ಅವರಿಗೋಸ್ಕರ ಕಣ್ಣೀರ್ ಹಾಕ್ತಿದಾರಲ್ಲ ಅನ್ನೋದಕ್ಕೊಂದೇನು ಎಮೋಷನಲ್ ಆಗಿ ಅವ್ರು ಆ ಮಾತು ಹೇಳಿದ್ದಾರೆ ಅನ್ಕೊಂತೇನೆ. ಆದ್ರೆ ಆ ಪ್ಲೇಸ್ ಅಲ್ಲಿ ಮಾಳೋರು ಹೋಗಿದ್ರೆ ಇದು ಅನ್ಫೇರ್ ಡಿಸಿಷನ್ ಆಗಿತ್ತು. ಯಾಕಂದ್ರೆ ಮಲ್ಲಮ್ಮ ಅವ್ರಕಿನ್ನ ಮಾಳೋರು ಸ್ಟ್ರಾಂಗ್ ಆಗಿ ಆಟ ಆಡಿದ್ರು. ಪ್ರತಿಯೊಂದು ಟಾಸ್ಕ್ ಒಳಗೂ ಅವ್ರು ತೊಡಗಿಸ್ಕೊಂಡಿದ್ರು. ಮನೆಯವ್ರ ಜನ ಜೊತೆಗೂ ಅವ್ರು ಏನ್ ಕರ್ತವ್ಯ ಇತ್ತಲ್ಲ ಅದನ್ನೆಲ್ಲಾನು ನಿಭಾಯಿಸಿದಾರೆ. ಸೊ ಹಂಗಿದ್ದಾಗ ಅವ್ರು ಹೊರಗೆ ಬಂದಿದ್ರ ನಿಜವಾಗ್ಲೂ ಅನ್ಫೇರ್ ಡಿಸಿಷನ್ ಆಗಿತ್ತದ. ಎಲ್ಲ ಒಂದ್ ಕಡೆ ಅವ್ರ ಒಂದ ಮನೋಭಾವನ ನಾವು ಮೆಚ್ಚಲೇಬೇಕು. ಯಾಕಂತಂದ್ರೆ ಅಲ್ಲೆಲ್ಲ ಅಳ್ತಿರೋ ಹೊತ್ನಾಗ ಅವರಿಗೆ ಎಲ್ಲ ಒಂದ್ ಕಡೆ ಎಮೋಷನಲಿ ಅದೊಂದು ಫೀಲ್ ಬಂದಿರ್ಬೇಕು. ಸೊ ಅದಕ್ಕೋಸ್ಕರ ಅವರೇ ಇರ್ಲಿ ಅಂತ ಹೇಳಿರೋದು ಬಿಟ್ರೆ ಬೇರೆ ಅವ್ರು ಯಾವ ವೀಕ್ನೆಸ್ಸಿಗೂ ಅಲ್ಲ. ಮತ್ತೆ ಲಾಸ್ಟ್ ಟೈಮಿಗೂ ಮನೆಯವ್ರ ನೆನಪಾಗತ್ತಾರ ಅಂದ ರೀಸನಿಗೆ ಮಾತ್ರ ಹೊರಗೆ ಹೋಗ್ತಿದ್ರೆ ಹೋಗ್ಬಿಡಿ ಅಂತ ಹೇಳಿ ಇದೊಂದು ಮಾತು ಬಂದಿರೋದಾಗಿರ್ಬೋದು. ಎಲ್ಲೋ ಆ ರೀತಿಯಿಂದ ಅಲ್ಲ ಅಂತ ಹೇಳ್ಬೋದು. ಸೊ ಯಾವಾಗ ವಿಟಿ ಪ್ಲೇ ಆಗತ್ತೋ ಅಂದ್ರೆ ಯಾರ್ದು ವಿಟಿ ಶೋ ಮಾಡ್ತೀವೋ ಅವ್ರು ಎಲಿಮಿನೇಟ್ ಅಂತ ಏನ್ ಸುದೀಪ್ ಸರ್ ಹೇಳ್ತಾರೆ, ಆ ಟೈಮಲ್ಲಿ ಧ್ರುವಂತ್ ಮತ್ತೆ ರಕ್ಷಿತಾ ಅವರು ತುಂಬಾ ಅಳೋದಕ್ಕೆ ಶುರು ಮಾಡ್ತಾರೆ. ಆಕ್ಚುಲಿ ನೆನ್ನೆ ಎಪಿಸೋಡ್ ಅಂತ ಬಂದಾಗ ಕ್ಲೈಮ್ಯಾಕ್ಸ್ ಮಾತ್ರ ತುಂಬಾ ಎಮೋಷನಲ್ ಆಗಿತ್ತು. ಅಲ್ಲಿ ಬಂದಿರೋಂಥವ್ರು ಕೂಡ ಅಳ್ತಾ ಇದ್ರು, ಬಿಕಾಸ್ ಆ ಒಂದು ಮೂಮೆಂಟ್ ಅಲ್ಲಿ ಮಲ್ಲಮ್ಮ ಅವ್ರನ್ನ ಎಲಿಮಿನೇಟ್ ಆಗಿದ್ದು. ಯಾಕೆ ಅಂತ ಹೇಳಿದ್ರೆ ಇಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿ ಅವ್ರು ಇದ್ದಿದ್ದ ರೀತಿ ಆಗಿರ್ಬೋದು, ಅಥವಾ ಎಲ್ಲರನ್ನೂ ಅವರು ಮಾತಾಡ್ಸ್ಕೊಂಡು ಹೋಗ್ತಾ ಇರುವಂತಹ ರೀತಿ ಎಲ್ಲರ ಮನಸ್ಸನ್ನು ಗೆದ್ದಿದ್ರು ಆಕ್ಚುಲಿ ಮಲ್ಲಮ್ಮ. ಸೊ ನೆನ್ನೆ ಅಂದ್ರೆ ಈ ಧ್ರುವಂತ್ ಹಾಗೆ ರಕ್ಷಿತಾ ಅವ್ರ ಬಾಂಡಿಂಗ್ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ಮಲ್ಲಮ್ಮನ ಜೊತೆಗೆ?
ಮಲ್ಲಮ್ಮ ಅವರಿಗೆ ಮನೆ ಒಳಗೆ ಬಿಗ್ ಬಾಸ್ ಮನೆಗೆ ಕಾಲಿಟ್ಟಾಗಿಂದ ಹಿಡಿದು ಇಲ್ಲಿ ತನಕನು ಧ್ರುವಂತ್ ಅವರೇ ಗೈಡ್ ಮಾಡಿದ್ದು. ಅಲ್ಲಿ ಪ್ರತಿ ಒಂದು ಈ ಲಿಫ್ಟ್ ಹೆಂಗ್ ಹತ್ಬೇಕು, ಈ ಬಟನ್ ಹೆಂಗ್ ಹಾಕ್ಬೇಕು, ಪ್ರತಿ ಒಂದರಿಂದಾನು ಮಲ್ಲಮ್ಮ ಅವರಿಗೆ ನೀವು ಸ್ಟ್ರಾಂಗ್ ಆಗಿ ಆಡ್ಬೇಕು ಅಂತ ಹೇಳಿ ಎಲ್ಲ ಟೈಮಲ್ಲೂ ಅವ್ರಿಗೆ ಧೈರ್ಯವಾಗಿ ನಿಂತಿದ್ರು. ಕೆಲವೊಂದು ಟೈಮ್ ರಾಂಗ್ ಸ್ಟೇಟ್ಮೆಂಟ್ ಅಂತ ಅಂದ್ರೂ ಬಟ್ ಅವ್ರು ಮಲ್ಲಮ್ಮ ಅವ್ರ ಪರವಾಗಿನ ಮಾತಾಡಿದ್ರು. ಅವ್ರಿಗೆ ಗೊತ್ತಿತ್ತು ಆ ಮಾತುಗಳು ಅವ್ರಿಗೆ ಮುಳು ಆಗಬಹುದು ಅಂತ ಹೇಳಿ. ಆದ್ರೂ ಮಲ್ಲಮ್ಮ ಅವ್ರನ್ನವ್ರು ಯಾವತ್ತು ಬಿಟ್ಕೊಟ್ಟಿರ್ಲಿಲ್ಲ. ಮಲ್ಲಮ್ಮ ಈ ಮನೆ ಒಳಗಿರ್ಲಿ, ನಾವು ಹೊರಗಡೆ ಹೋಗಿ ಅವ್ರಿಗೆ ಸಪೋರ್ಟ್ ಮಾಡ್ತೀನಿ ಅಂತಾನು ಅವ್ರಿಗೆ ಮಾತು ಹೇಳಿದ್ರು. ಸೊ ಇಂಥವೆಲ್ಲ ಬೌಂಡಿಂಗ್ಸ್ ಅವ್ರು ರಿಯಲ್ ಆಗಿ ಅವ್ರ ತಾಯಿ ಸ್ಥಾನದಿಂದನೇ ಅವ್ರನ್ನ ನೋಡಿದ್ದು. ಮತ್ತೆ ರಕ್ಷಿತಾ ಅವರು ಬಂದ್ ಸ್ಟಾರ್ಟಿಂಗ್ ಇಂದಾನೆ ನಿಮಗೆ ಯಾರ ಮನೆಯಲ್ಲಿ ಬಹಳ ಇಷ್ಟ ಆದ್ರಂದ್ರೆ ಅಜ್ಜಿ ಅಂತ ಹೇಳ್ತಾರೆ. ಸೊ ಅಂತ ಮಗುನಂತ ಮನಸ್ಸಿನವ್ರು ಅವ್ರು 3 ಜನನು. ಸೊ ಅವರಷ್ಟೇ ಅಲ್ಲ, ನಾವು ಹೊರಗಡೆಯಿಂದನು ನಿನ್ನೆ ನೋಡುವಾಗ ಫುಲ್ ಒಂದ್ ಪರ್ ಮಿನಿಟ್ ಕಣ್ಣಲ್ಲಿ ನೀರ್ ಬಂದ್ ಹೋಯ್ತು. ಸೊ ಅಷ್ಟ ಬಿಗ್ ಬಾಸ್ ಇದೇ ಸೀಸನ್ ಅಂತಲ್ಲ, ಪ್ರತಿ ಸೀಸನ್ ಒಳಗೂನು ನಾವಲ್ಲಿ ಅವ್ರ ಆಟ ಆಡ್ತಾ ಆಡ್ತಾ ನೋಡ್ತಾ ನಾವು ಅವ್ರನ್ನ ನಮ್ಮವ್ರು ಅಂತ ಅನ್ಕೊಳಕ್ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀವಿ. ಅವ್ರು ಹೊರಗೆ ಹೋದ್ರೆ ಎಲ್ಲೋ ಒಂದ್ ಕಡೆ ಅವ್ರ ಬಗ್ಗೆ ಇಷ್ಟು ಕುಂತು ನಾವು ಅವ್ರ ವಿರುದ್ಧವಾಗಿನೂ ಮಾತಾಡ್ತೀವಿ, ಅವ್ರ ಪರವಾಗಿನೂ ಮಾತಾಡ್ತೀವಿ. ಬಟ್ ಆ ಒಂದ್ ಹೊರಗಡೆ ಹೋಗಬೇಕಾದ್ರೆ ಇರೋ ನೋವು ನಿಜವಾಗ್ಲೂ ಬಹಳ ಹಾರ್ಟ್ ಆಗುತ್ತೆ. ಮತ್ತೆ ಇನ್ನು ಬಿಗ್ ಬಾಸ್ ಅಂತ ಹೇಳಿ ಇಷ್ಟ ದಿನಾನು ಅವರು ಇದ್ದಿದ್ದು ನಿಜಕ್ಕೂ ಗ್ರೇಟ್. ಆಕ್ಚುಲಿ ನೆನ್ನೆ ಬಿಗ್ ಬಾಸ್ ಬೀಳ್ಕೊಡುಗೆ ಕೂಡ ಎಲ್ರಿಗೂ ಕೊಡೋ ರೀತಿ ಕೊಟ್ಟಿಲ್ಲ, ಸ್ಪೆಷಲ್ ಆಗಿ ಕೊಟ್ಟರು. ಜೊತೆಗೆ ಮಲ್ಲಮ್ಮನ್ ಬಗ್ಗೆ ಮಾತಾಡಿರೋದು ಕೂಡ ಒಂದ್ ರೀತಿ ಡಿಫ್ರೆಂಟ್ ಆಗಿತ್ತು. ಸೊ ಆ ಒಂದು ಬೀಳ್ಕೊಡುಗೆ ರೀತಿಗೆ ಏನ್ ಹೇಳ್ತೀರಾ? ಅದ್ ಒಂಥರ ಭಾಳ ಖುಷಿ ಆಕೈತಿ. ಯಾಕಂದ್ರೆ ಲಾಸ್ಟ್ ಸೀಸನ್ ಒಳಗೂನು ಮನೆ ಮಗಳಂತ ಹೇಳಿ ಐಶ್ವರ್ಯ ಅವ್ರನ್ನ ಬೀಳ್ಕೊಟ್ಟಿದ್ರು. ಸೊ ಈ ಸೀಸನ್ ಒಳಗ ಮಲ್ಲಮ್ಮ ಅವರನ್ನ ತಾಯಿ ಅಂತ ಹೇಳಿ, ಕೆಲವೊಬ್ಬರಿಗೆ ಅಜ್ಜಿ ಅಂತ ಹೇಳಿ ಅವ್ರನ್ನ ಒಂದು ಲೈಟಿಂಗ್ಸ್ ಚಪ್ಪರದಿಂದ ಕೆಳಗಡೆ ನಿಂತ ಅವ್ರನ್ನ ಬೀಳ್ಕೊಟ್ಟಿದ್ದು ಭಾಳ ಖುಷಿ ಆಯ್ತಾ. ಯಾಕಂದ್ರೆ ಇಂಥ ಒಂದು ಸ್ಪೆಷಲ್ ಮೂಮೆಂಟ್ಸ್ ಸಿಗೋದು ಭಾಳ ಕಡಿಮೆ. ಬಿಗ್ ಬಾಸ್ ಮನೆಗೆ ಎಷ್ಟೋ ಜನ ಬರ್ತಾರ, ಎಷ್ಟೋ ಜನ ಹೋಗಿರ್ಬಹುದು, ಬಟ್ ಈ ತರ ಒಂದು ಪ್ಲೇಸ್ ನ ಗಳಿಸೋದು ಭಾಳ ಅಂದ್ರೆ ಭಾಳ ಕಷ್ಟ ಇರ್ತೈತಿ. ಅದು ಅದೃಷ್ಟ ಇದ್ದವರಿಗೆ ಮಾತ್ರ ಅಂತ ಹೇಳ್ತಾರಲ್ಲ, ಆ ತರ ಇವ್ರಿಗೆ ಲಕ್ಕಿ ಪರ್ಸನ್ ಅಂತ ಹೇಳ್ಬೋದು. ಆ ಒಂದು ಬೀಳ್ಕೊಡುಗೆ ತುಂಬಾ ಚೆನ್ನಾಗಿತ್ತು, ನಮ್ಗೂನು ಖುಷಿ ಆಯ್ತು. ಆ ವ್ಯಕ್ತಿಗೆ, ಆ ವಯಸ್ಸಿಗೆ, ಅವ್ರ ಆಟಕ್ಕೆ ಅಲ್ಲಿ ಒಂದು ಗೌರವವನ್ನ ಸಲ್ಲಿಸಿದ್ದು ಭಾಳ ಖುಷಿ ಆಯ್ತು. ಬಿಗ್ ಬಾಸ್ ಅವರು ಒಂದು ಕೃತಜ್ಞತೆಯನ್ನ ಭಾಳ ಚಂದಂಗನ ಹೇಳಿದ್ರು ಅಂತ ಹೇಳಿ. ಓಕೆ, ಇನ್ನು ಆಕ್ಟಿವಿಟಿ ಅಂತ ಬಂದಾಗ ಸ್ಪಂದನ ಅಶ್ವಿನಿನ ಟಾರ್ಗೆಟ್ ಮಾಡಿರೋದು ಸರಿ ಅನ್ನಿಸ್ತಾ? ನನ್ಗೆಲ್ಲೋ ಅಲ್ಲ, ತಪ್ಪಿತ್ತು ಅನ್ನಿಸ್ತು. ಯಾಕಂದ್ರೆ ಅಶ್ವಿನಿ ಅವರು ಟಾರ್ಗೆಟೇ ಅಲ್ಲ ಅಲ್ಲಿ. ಕರೆ ಹೇಳ್ಬೇಕಂದ್ರೆ ಅವರು ಮಾತುಗಳಿಂದ ಮಾತ್ರ ಅವ್ರ ಚಾಣಕ್ಯತೆಯನ್ನ ಕಾಣಿಸ್ತಿದೆ ಹೊರತು ಆಟದಿಂದ ನಾವ್ ಯಾವತ್ತೂ ನೋಡಿಲ್ಲ. ಯಾಕಂದ್ರೆ ಅದು ಆಟ, ಅವರು ಎರಡು ಆಟ, ಅವರು ಟಾಸ್ಕ್ ಆಕ್ಟಿವಿಟಿನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತ ಅನ್ನಿಸ್ತಾ. ಬಿಕಾಸ್ ಅವ್ರು ಹೇಳಿರೋದು ಯಾರು ನಿಮ್ಗಿಂತ ಸ್ಟ್ರಾಂಗ್ ಅವ್ರನ್ನ ಟಾರ್ಗೆಟ್ ಮಾಡಿ ಅಂತ. ಇವರೆಲ್ಲ ಒಂದ್ ಕಡೆ ಪರ್ಸನಲ್ ಇದನ್ನ ಅಲ್ಲಿ ಚೂಸ್ ಮಾಡಿದ್ರ ನಿಜ. ನಿನ್ನೇನೋ ಒಂದ್ 3 ಜನ ಅದೇ ತರನಾಗಿ ರೀಸನ್ ಕೊಟ್ರು. ಮಾಡು ಅವರು ಇವನ್ ಹಂಗೆ ರೀಸನ್ ಕೊಟ್ಟಿದ್ದು. ಸೂಪರ್ ಆಗಿ ಮಾತಾಡ್ತಾರೆ, ಎಲ್ಲಿ ಮಾತಾಡ್ಬೇಕು ಅಲ್ಲೇ ಅವ್ರದ್ದು ಜಾಣತನ ಇದೆ ಅಂತ, ಈ ತರ ಎಲ್ಲಾನು. ಅದ್ರಲ್ಲಿ ಸ್ಪಂದನ ಅವರು ಒಂಥರ ಹಂಗೆ ಬಕ್ರ ಆದ್ರ ಅನ್ಕೊಂತೆ ನಾನು. ಅವ್ರು ಹೇಳ್ಬೇಕಾಗಿರೋ ಸ್ಟೇಟ್ಮೆಂಟೇ ಬೇರೆ. ಅಶ್ವಿನಿ ಅವರು ನಿಜ ಹೇಳ್ತೀನಿ, ಅಲ್ಲಿ ಯಾರಿಗೂ ಟಾರ್ಗೆಟ್ ಅಲ್ಲ ಅವರು. ಯಾಕಂದ್ರೆ ಅವ್ರ ಮಾತುಗಳಿಂದ ಬಿಟ್ರೆ ಅವ್ರನ್ನ ಬೇರೆ ಯಾವ್ದ್ರಿಂದನೂ ಅವ್ರನ್ನ ಅಳಿಯಕ್ ಆಗಲ್ಲ. ನಿಜ, ಹೌದು. ಎಲ್ಲರ ಹತ್ರನು ಒಂದು ಎಳಿ ಸಿಕ್ಕರೆ ಸಾಕು, ಹೋಗಿ ಅಲ್ಲಿ ಬೆಂಕಿನ ಹಚ್ಬಿಡೋಣ ಅನ್ನೋ ರೀತಿ ಒಳಗೆ ಅಶ್ವಿನಿ ಅವ್ರು ಆಡ್ತಿದ್ದಾರೆ. ನಿನ್ನೆ ಆ ಮಾತನ್ನ ಅಶ್ವಿನಿ ಅವರು ಗಿಲ್ಲಿ ಅವ್ರಿಗೆ ಹೇಳ್ತಾರೆ, ಒಂದ್ ಸ್ವಲ್ಪ ಸಿಕ್ಕರೆ ಸಾಕಣ್ಣ, ಫುಲ್ ಅಲ್ಲೇ ಹೋಗಿ ತೂರ್ಕೊಂಡ್ ಬಿಡ್ತಾರೆ, ಈ ತರ ಒಂದು ಸ್ಟೇಟ್ಮೆಂಟ್ ನ ಕೊಡ್ತಾರೆ. ಬಟ್ ಆ ಕೆಲಸನ ಇವ್ರು ಮಾಡ್ತಿದ್ದಾರೆ. ಅಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಮ್ಯಾಮ್, ಬಿಗ್ ಬಾಸ್ ಮನೆ ಒಳಗ ಯಾರು ಸ್ಟೇಟ್ಮೆಂಟ್ ಕೊಡ್ತಿರ್ತಾರಲ್ಲ ಅವರೇ ಫಸ್ಟ್ ಆ ಸ್ಟೇಟ್ಮೆಂಟ್ ಗೆ ಅರ್ಹರಾಗಿರ್ತಾರೆ. ಬಟ್ ಇಂಥವೆಲ್ಲ ಮಾಡ್ತಾರೆ. ಆದ್ರೆ ನಿನ್ನೆ ಸ್ಪಂದನ ಅವರು ಹೇಳಿರೋ ಮಾತನ್ನ ತಪ್ಪ ಅನ್ಕೊಂತೀನಿ. ಯಾಕಂದ್ರೆ ಅವ್ರು ಕಾಂಪಿಟೇಟರ್ ಅಲ್ಲ. ಅವರಿಗೆ ಕಾಂಪಿಟೇಟರ್ ಆಗಿ ಬೇರೆದವ್ರನ್ನ ಚೂಸ್ ಮಾಡ್ಕೋಬಹುದು. ರೀತಿಯಲ್ಲಿ ಅವರು ಏನ್ ಹೇಳ್ತಾ ಇದಾರೆ ಅನ್ನೋದು ಪ್ರೂವ್ ಆಯ್ತಾ? ಆಯ್ತು ಮ್ಯಾಮ್. ಓಕೆ, ಸೊ ಇನ್ನು ಯಾರು ಜಾನ್ವಿ ಬಂದ್ಬಿಟ್ಟು ಅಶ್ವಿನನ್ನ ಸೆಲೆಕ್ಟ್ ಮಾಡ್ತಾರೆ. ಇದು ಕೂಡ ಒಂದ್ ರೀತಿ ಎಲ್ಲೋ ಪರ್ಸನಲ್ ಆಗಿನೇ ಅವ್ರು ಅಟ್ಯಾಕ್ ಮಾಡಿದ್ರೆ ಅಥವಾ ನಿಜಕ್ಕೂ ಅವರಿಗೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಹೇಳಿ ಅವ್ರು ಅನ್ಸಿದ್ರ? ಪರ್ಸನಲ್ ಆಗೇ ಇರ್ಬೋದು. ಯಾಕಂದ್ರೆ ಅವರು ಒಂದು ಗೆಳೆತನ ಅನ್ನೋದು ಅವರಿಗೆ ಮುಳು ಆಗಿತ್ತು ಅಂತ ಹೇಳಿ ಇತ್ತೀಚೆಗೆ ಅವ್ರಿಗೆ ಅರ್ಥ ಆಗತೈತಿ. ಸೊ ಇದು ಇನ್ನು ಮೇಲೆ ಅಂದ್ರೆ ಅಶ್ವಿನಿ ಅವ್ರಿಗೆ ಕಂಪ್ಲೀಟ್ ಆಗಿ ಅವ್ರ ಮೇಲೆ ಅವ್ರನ್ನ ಬಿಟ್ಕೊಡಕ್ಕೆ ಆಗ್ತಿಲ್ಲ. ಇವಾಗ್ಲಾದ್ರೂ ನಮ್ಗೆ ಅವ್ರ ಸ್ನೇಹಿತರೇ, ಕೆಲವೊಂದ್ ಸರಿ ಸ್ನೇಹಿತರನ್ನು ನಮ್ಮ ದುಶ್ಮನಿಗಳನ್ನು ನಾವು ಪ್ರೀತಿಸ್ಬೇಕಾಕೈತಿ ಅಂತ ಇಂಥವೆಲ್ಲ ಸ್ಟೇಟ್ಮೆಂಟ್ ನ ಕೊಡಾತಾರ. ಸೊ ಇದೊಂದ್ ರೀಸನ್ ಇಂದ ಮತ್ತೊಪ್ಪಸ ಜಾನ್ವಿ ಅವ್ರ ಹತ್ರ ಆಗ್ಬಾರ್ದು. ಇದನ್ನ ನಿನ್ನೆ ಅವರು ಒಂದು ಕರೆಕ್ಟ್ ಸ್ಟೇಜ್ ಯೂಸ್ ಮಾಡ್ಕೊಂಡು ತಮ್ಮ ಆಟನ ತಾವು ಆಡ್ಲಿಕ್ಕೆ ಅದೊಂದು ಯೂಸ್ ಮಾಡ್ಕೊಂಡಿದ್ ಕರೆಕ್ಟ್ ಇದೆ.
ಯಾಕಂತಂದ್ರೆ ಅವ್ರನ್ನ ಒಂದ್ ಮಾತನ್ನ ಅವ್ರು ಕರೆಕ್ಟ್ ಆಗಿ ಹೇಳಕ್ ಒಂದ್ ಸ್ಟೇಜ್ ಬೇಕಾಗಿತ್ತು. ಉಳ್ಕಿದ ಕಡೆ ಎಲ್ಲ ಹೇಳಿದಾಗ ಯಾರು ನಂಬ್ತಿರ್ಲಿಲ್ಲ, ನೀವೆಲ್ಲ ನಾಟಕ ಮಾಡ್ತಿದ್ದೀರಿ, ನಮಗೆ ಒಂಥರ ಇದು ಮಾಡತ್ತೀರಿ ಅಂತ ಹೇಳಿರ್ತಾರೆ. ಸೊ ನಿನ್ನೆ ಅದನ್ನ ಯೂಸ್ ಮಾಡ್ಕೊಂಡಿದ್ದು ಕರೆಕ್ಟ್ ಇತ್ತು ಅಂತ ಹೇಳ್ತೀನಿ. ಓಕೆ, ಇನ್ನು ಬಿಗ್ ಬಾಸ್ ಮನೆಗೆ ಅಂದ್ರೆ ಗೆಸ್ಟ್ ಗಳು ಬಂದಾಗ ಏನೊಂದು ಆಕ್ಟಿವಿಟಿ ಅಂತ ಹೇಳಿ ಕಲ್ಚರಲ್ ಪ್ರೋಗ್ರಾಮ್ ಕೊಟ್ಟಿದ್ರು, ಆ ಟೈಮಲ್ಲಿ ಗಿಲ್ಲಿ ಮತ್ತೆ ಕಾವ್ಯ ಡಾನ್ಸ್ ಮಾಡಿರೋಂಥ ಮ್ಯಾಟ್ರು ಕೂಡ ಸಾಕಷ್ಟು ವೈರಲ್ ಆಗಿತ್ತು. ಅಂದ್ರೆ ಸರಿಯಾಗಿ ರೆಸ್ಪಾಂಡ್ ಮಾಡಲಿಲ್ಲ, ಇವ್ರ ಕಡೆಯಿಂದ ರಿಯಾಕ್ಷನ್ ಇರಲಿಲ್ಲ ಅಂತ. ಬಟ್ ನಿನ್ನೆ ಸುದೀಪ್ ಸರ್ ಹೇಳಿದಾಗ ಅದೇ ಕಾವ್ಯ ಅದೇ ಗಿಲ್ಲಿ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ, ಜೊತೆಗೆ ಕಾವ್ಯ ಅವ್ರ ರಿಯಾಕ್ಷನ್ ಕೂಡ ತುಂಬಾ ಚೆನ್ನಾಗಿರುತ್ತೆ, ಅವ್ರ ಕೆಮಿಸ್ಟ್ರಿ ಚೆನ್ನಾಗಿ ವರ್ಕೌಟ್ ಆಯ್ತು. ಸುದೀಪ್ ಸರ್ ಇದ್ದಾರೆ ಅಂತ ಹೇಳಿ ಮಾಡಿದ್ರ ಅಥವಾ ನಿಜವಾಗ್ಲೂ ಗಿಲ್ಲಿ ಜೊತೆಗೆ ಡ್ಯಾನ್ಸ್ ಮಾಡೋದಕ್ಕೆ ಇಷ್ಟ ಇದ್ದು ಮಾಡಿದ್ರ ಅಂತ? ಬಿಕಾಸ್ ಮೊನ್ನೆದಕ್ಕೂ ನೆನ್ನೆದಕ್ಕೂ ಸಾಕಷ್ಟು ಡಿಫ್ರೆನ್ಸ್ ಇತ್ತು. ಹೌದು, ಯಾಕಂದ್ರೆ ಮೊನ್ನೆ ಅವರು ಡ್ಯಾನ್ಸ್ ಮಾಡಿದ್ದು ಅಪೋಸಿಟ್ ಟೀಮ್ ಆಗಿತ್ತು. ಸೊ ಅವ್ರ ಜೊತೆಗೆ ಯಾರು ಡ್ಯಾನ್ಸ್ ಮಾಡಿದ್ರು ಅವ್ರಿಗೆ ಇಂಟ್ರೆಸ್ಟ್ ಇರ್ಲಿಲ್ಲ ಅನ್ಕೊಂತೀನಿ. ಅಲ್ಲಿ ಯಾರೋ ಒಬ್ರು ಹೇಳಿದ್ರು ಅನ್ನೋದ್ ಮಾತ್ರಕ್ಕೆ ಅವರು ಡ್ಯಾನ್ಸ್ ಮಾಡಿರೋದು. ಯಾಕಂದ್ರೆ ರೆಡ್ ಟೀಮ್ ಬ್ಲೂ ಟೀಮ್ ಆದಾಗ ಗಿಲ್ಲಿ ಅವರು ಬ್ಲೂ ಟೀಮ್ ಅಲ್ಲಿ ಇರ್ತಾರೆ. ಸೊ ಆ ಟೈಮಲ್ಲಿ ಅವ್ರಿಗೆ ಅವ್ರು ಚೆನ್ನಾಗಿ ಒಂದು ಡ್ಯಾನ್ಸ್ ಮಾಡಕ್ಕೆ ಹೆಲ್ಪ್ ಮಾಡ್ಲಿಲ್ಲ ಅನ್ಕೊಂತೀನಿ. ನಿನ್ನೆ ಸ್ವತಃ ಸುದೀಪ್ ಅವರೇ ಹೇಳಿದ್ದಕ್ಕೆ ಅವರು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು, ಅವ್ರದ್ದು ಕೆಮಿಸ್ಟ್ರಿ ಕರೆಕ್ಟ್ ಆಗಿ ವರ್ಕ್ ಆಯ್ತು ಜನರಿಂದ. ಅವರಿಗೆ ಆದ್ರೂ ಬ್ಲೂ ಟೀಮ್ ಅವರಿಗೆ ಓಟ್ಸ್ ಬಂತು, ಗಿಲ್ಲಿ ಅವರಿಗೆ ಬಂತು ಕಾವ್ಯ ಅವ್ರಕಿನ. ನನ್ಗೆ ಕಾವ್ಯ ಅವರು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು, ಗಿಲ್ಲಿ ಅವರು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ಇಬ್ಬರನ್ನು ಬಿಟ್ಕೊಡಕಂದ ಇಬ್ರು ಯಾರಿಗಲ್ಲಿ ಯಾರು ಸೆಲೆಕ್ಟ್ ಮಾಡ್ಕೊಂತೀನ ಅಂತ ಹೇಳಿದ್ರೆ ನಮ್ಗೆ ಕಷ್ಟ ಆಗುತ್ತೆ. ಯಾಕಂದ್ರೆ ಇಬ್ರು ಅಷ್ಟು ಚೆನ್ನಾಗಿ ಆಟ ಆಡ್ತಾರೆ, ಫೇವ್ರೆಟ್ ಕಂಟೆಸ್ಟೆಂಟ್ಸ್ ಕೂಡ ಹೌದವ್ರು ನಮ್ಗೆ. ಸೊ ಚೆನ್ನಾಗಿ ಆಟ ಆಡಿದ್ರು. ನಿನ್ನೆ ಒಂದು ಡ್ಯಾನ್ಸ್ ಕರೆಕ್ಟ್ ಮಾಡಿದ್ರು. ನಿನ್ನೆ ಎಪಿಸೋಡ್ ನ ಬಗ್ಗೆ ಸಾಕಷ್ಟು ಮಾತನಾಡಿದೀವಿ. ಥ್ಯಾಂಕ್ ಯು ನೇತ್ರ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ವಾ ನಿನ್ನೆ ಎಪಿಸೋಡ್ನಲ್ಲಿ ಏನಾಯಿತು, ಜೊತೆಗೆ ಸುದೀಪ್ ಸರ್ ಯಾರಿಗೆ ಯಾವ ರೀತಿಯಾಗಿ ಅವ್ರ ಮಾತಿನ ಮೂಲಕನೇ ಟಕ್ಕರ್ ಕೊಟ್ಟು ಟಾಂಟ್ ಕೊಟ್ಟಿದ್ದಾರೆ ಅಂತ. ಸೊ ಇನ್ನಾದರೂ ಎಚ್ಚೆತ್ಕೊಳ್ತಾರಾ? ಬಿಗ್ ಬಾಸ್ ಮನೆ ಅಂತ ಹೇಳಿದ್ರೆ ಕೇವಲ ಜಗಳ ಅಷ್ಟೇ ಅಲ್ಲ, ಅದರ ಹೊರತಾಗಿಯೂ ಕೂಡ ನಿಜವಾದ ಆಟ ಇದೆ. ಅವರ ವ್ಯಕ್ತಿತ್ವವನ್ನು ಯಾವ ರೀತಿಯಾಗಿ ಅವರು ತೋರಿಸ್ಕೊಳ್ಬೇಕು ಅಂತ ಹೇಳಿ ಆ ರಿಯಾಲಿಟಿನ ಅರ್ಥ ಮಾಡ್ಕೊಳ್ತಾರಾ ಅಂತ ಹೇಳಿ ಕಾದು ನೋಡಬೇಕಾಗತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.